ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವರ್ಷ ಭವಿಷ್ಯವನ್ನು ವಿಸ್ತಾರವಾಗಿ ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ಎಲ್ಲರಿಗಿಂತ ಮುಂಚೆ ಬಂದು ತಲುಪುತ್ತದೆ. 11 ಮೇ 2026ರಿಂದ 16 ಮೇ 2026ರವರೆಗಿನ 12 ರಾಶಿಗಳ ವಾರ ಭವಿಷ್ಯ ಹೇಗಿದೆ ಅಂತ ವಿಸ್ತಾರವಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಈ ವಾರದ ಆರಂಭ ನಿಮಗೆ ಹೊಸ ಹುರುಪನ್ನು ತಂದುಕೊಡುತ್ತೆ. ಮೇಷರಾಶಿಯ ಅಧಿಪತಿ ಮಂಗಳ ಆಗಿರೋದ್ರಿಂದ ಇದರ ಪ್ರಭಾವ ನಿಮ್ಮ ಕೆಲಸದಲ್ಲಿ ಬೇಗ ಕಂಡು ಬರುತ್ತೆ. ಆದರೆ ವಾರದ ಮಧ್ಯಭಾಗದಲ್ಲಿ ಆರ್ಥಿಕ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಚಂದ್ರನ ಸಂಚಾರ ನಿಮ್ಮ ರಾಶಿಯಲ್ಲಿ 10ನೇ ಮನೆ ಮತ್ತೆ 11ನೇ ಮನೆಯಲ್ಲಿ ಇರೋದ್ರಿಂದ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ನಿರೀಕ್ಷಿಸಬಹುದು. ವೃತ್ತಿ ಮತ್ತೆ ಉದ್ಯೋಗ ನೋಡೋದಾದ್ರೆ ಅತ್ಯಂತ ಮಹತ್ವದ ದಿನ ಆಗಿದೆ, ವಾರ ಆಗಿದೆ. ಕಚೇರಿಯಲ್ಲಿ ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಿಗೆ ಹೊಸ ಜವಾಬ್ದಾರಿ ನೀಡುತ್ತಾರೆ. ಸಹೋದ್ಯೋಗಿಗಳ ಸಹಕಾರ ಬಹಳ ಇರುತ್ತೆ. ನಿಮ್ಮ ತಂಡದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ. ಮಾತಿನ ಮೇಲೆ ಸ್ವಲ್ಪ ಸಂಯಮ ಇರಲಿ. ಇನ್ನು ಕೆಲವರು ಇಷ್ಟಪಡದಿದ್ದರೂ ಕೆಲಸದ ನಿಮಿತ್ತ ದೂರ ಪ್ರಯಾಣ ಅಥವಾ ಬೇರೆ ಶಾಖೆಗೆ ವರ್ಗಾವಣೆಯಾಗುವ ಯೋಗವಿದೆ. ಇನ್ನು ಸರ್ಕಾರಿ ಕೆಲಸದಲ್ಲಿರೋರಿಗೆ ಈ ವಾರ ಶುಭ ಸುದ್ದಿ ಸಿಗೋ ಸಾಧ್ಯತೆ ಇದೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಈ ವಾರ ಏರಿಳಿತಗಳಿಂದ ಕೂಡಿದೆ. ಹಳೆ ಹೂಡಿಕೆಗಳಿಂದ ಲಾಭ ಬರುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿಕೊಂಡಿರುವವರಿಗೆ ವಾರದ ದ್ವಿತೀಯಾರ್ಧದಲ್ಲಿ ಲಾಭ ಹೆಚ್ಚು. ಮನೆಯ ಶುಭ ಕಾರ್ಯಗಳಿಗಾಗಿ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಹೆಚ್ಚಿನ ಹಣ ಖರ್ಚು ಮಾಡಬಹುದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಉತ್ತಮ. ಯಾರಿಗಾದರೂ ಸಾಲ ನೀಡುವ ಮುನ್ನ 100 ಬಾರಿ ಯೋಚಿಸಿ. ಈ ವಾರ ನೀಡಿದ ಸಾಲ ಮರಳಿ ಬರುವುದು ಬಹಳ ಕಷ್ಟ. ವ್ಯಾಪಾರ ಮತ್ತೆ ವ್ಯವಹಾರ ನೋಡೋದಾದರೆ ಹೊಸ ವ್ಯವಹಾರವನ್ನು ಆರಂಭಿಸಲು ಬಯಸುವವರಿಗೆ ಮೇ 13 ಮತ್ತು ಮೇ 14ರ ದಿನ ಅತ್ಯಂತ ಶುಭಕರ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ನಿಮ್ಮ ಪಾಲುದಾರರೊಂದಿಗೆ ಚರ್ಚಿಸದೆ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಇನ್ನು ಭೂಮಿ, ಸ್ಥಿರಾಸ್ತಿ, ರಿಯಲ್ ಎಸ್ಟೇಟ್ ಪ್ರಕ್ರಿಯೆಯಲ್ಲಿರೋರಿಗೆ ಕಾನೂನು ಅಡೆತಡೆಗಳು ನಿವಾರಣೆ ಆಗುತ್ತೆ. ಕುಟುಂಬ ಮತ್ತೆ ಪ್ರೀತಿ ಜೀವನ ನೋಡೋದಾದ್ರೆ ವೈವಾಹಿಕ ಜೀವನ, ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ತರ್ಕ ಮಾಡುವುದನ್ನು ಬಿಟ್ಟರೆ ವಾರ ಇಡೀ ಸುಖಮಯವಾಗಿರುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಬರುತ್ತೆ. ಅವರ ಸಾಧನೆಯಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಪ್ರೇಮಿಗಳಿಗೆ ಈ ವಾರ ಸ್ವಲ್ಪ ಸವಾಲಿನ ವಾರ ಆಗಿರುತ್ತೆ. ಪರಸ್ಪರ ನಂಬಿಕೆ ಬಹಳ ಮುಖ್ಯ. ಸಂಗಾತಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಇನ್ನು ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಾಗಲಿದೆ. ಧಾರ್ಮಿಕ ಕಾರ್ಯಗಳಿಗೆ ಭಾಗವಹಿಸುವಿರಿ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ಸಾಮಾನ್ಯವಾಗಿರುತ್ತೆ. ಕೆಲಸದ ಒತ್ತಡದಿಂದಾಗಿ ರಾತ್ರಿ ಸರಿಯಾಗಿ ನಿದ್ದೆ ಬರದೇ ಇರಬಹುದು. ಧ್ಯಾನ ಮತ್ತೆ ಯೋಗ ಮಾಡೋದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ಹೊರಗಿನ ಆಹಾರ ಸೇವನೆ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗಬಹುದು. ಹೆಚ್ಚಾಗಿ ನೀರು ಕುಡಿಯಿರಿ ಮತ್ತು ಮನೆಯ ಆಹಾರಕ್ಕೆ ಆದ್ಯತೆ ನೀಡಿ. ಬೆನ್ನು ನೋವು ಅಥವಾ ಕೀಲು ನೋವು ಸಮಸ್ಯೆ ಇರುವವರು ಈ ವಾರ ಸ್ವಲ್ಪ ಜಾಗರೂಕರಾಗಿರಿ. ಇನ್ನು ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಿತಾಂಶಗಳಿಂದ ಕೂಡಿದೆ. ಏಕಾಗ್ರತೆಯ ಕೊರತೆ ಕಾಡಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವವರಿಗೆ ಹೆಚ್ಚಿನ ಪರಿಶ್ರಮ ಹಾಕಬೇಕು. ಇನ್ನು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ದಾಖಲೆಗಳ ವಿಚಾರದಲ್ಲಿ ಪ್ರಗತಿ ಕಂಡು ಬರುತ್ತದೆ. ದಿನವಾರು ಮುಖ್ಯಾಂಶ ನೋಡೋದಾದ್ರೆ ಮೇ 11 ದಿನದ ಆರಂಭದಲ್ಲಿ ಆಲಸ್ಯ ಇರಬಹುದು, ಆದರೆ ಸಂಜೆ ವೇಳೆಗೆ ಕೆಲಸ ಪೂರ್ಣಗೊಳ್ಳುತ್ತೆ. ಮೇ 12 ಆರ್ಥಿಕ ಲಾಭದ ದಿನ. ಹಳೆಯ ಸ್ನೇಹಿತರ ಭೇಟಿಯಾಗುವ ಸಾಧ್ಯತೆ ಇದೆ. ಮೇ 13 ವೃತ್ತಿಯಲ್ಲಿ ಸವಾಲು ಎದುರಾಗಬಹುದು. ತಾಳ್ಮೆಯಿಂದ ವರ್ತಿಸಿ. ಮೇ 14 ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ದೇವಸ್ಥಾನಕ್ಕೆ ಭೇಟಿ ನೀಡುವಿರಿ. ಮೇ 15 ಕುಟುಂಬದವರೊಂದಿಗೆ ಸಮಯ ಕಳೆಯಲು ಉತ್ತಮ ದಿನ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಮೇ 16 ಪ್ರಯಾಣದ ಯೋಗವಿದೆ. ವಾಹನ ಚಲಾಯಿಸುವಾಗ ಸ್ವಲ್ಪ ಎಚ್ಚರದಿಂದಿರಿ. ವಿಶೇಷ ಪರಿಹಾರ ನೋಡೋದಾದ್ರೆ ಪ್ರತಿದಿನ ಬೆಳಗ್ಗೆ ಹನುಮಾನ್ ಚಾಲಿಸ ಪಠಿಸಿ. ಇದು ನಿಮ್ಮ ಧೈರ್ಯ ಮತ್ತೆ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ಮಂಗಳನ ವಾರ ಆಗಿರೋದ್ರಿಂದ ಕೆಂಪು ಬಣ್ಣದ ಬೇಳೆ ಅಥವಾ ಬಟ್ಟೆಯನ್ನು ಅಗತ್ಯವಿರುವವರಿಗೆ ದಾನ ಮಾಡಿ. ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ದಿನಕ್ಕೆ 21 ಬಾರಿ ಜಪಿಸಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಸಾಪ್ತಾಹಿಕ ಭವಿಷ್ಯ ನೋಡೋದಾದ್ರೆ ಈ ವಾರ ನಿಮಗೆ ಜೀವನದ ವಿವಿಧ ಆಯಾಮಗಳ ಮೇಲೆ ಗ್ರಹಗತಿಗಳು ಹೇಗೆ ಪರಿಣಾಮ ಬೀರಲಿವೆ ಎಂದರೆ
ವೃಷಭ ರಾಶಿಯವರಿಗೆ ಸ್ಥಿರತೆ ಮತ್ತೆ ಪ್ರಗತಿಯ ಸಂಕೇತವಾಗಿದೆ. ನಿಮ್ಮ ರಾಶಿಯಾಧಿಪತಿ ಶುಕ್ರ ಅನುಕೂಲಕರ ಸ್ಥಾನದಲ್ಲಿರೋದ್ರಿಂದ ಸೌಂದರ್ಯ, ಕಲೆ ಮತ್ತೆ ಭೌತಿಕ ಸುಖಗಳ ಕಡೆ ನಿಮ್ಮ ಒಲವು ಹೆಚ್ಚಾಗುತ್ತೆ. ದೀರ್ಘಕಾಲದ ಯೋಜನೆಗೆ ಅಡಿಪಾಯ ಹಾಕಲು ಇದು ಸಕಾಲ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಈ ವಾರ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ನಿಮ್ಮ ಶಿಸ್ತು ಮತ್ತೆ ಸಮಯ ಪ್ರಜ್ಞೆಯನ್ನ ಸಹೋದ್ಯೋಗಿಗಳು ಹಾಗೂ ಮೇಲಧಿಕಾರಿಗಳು ಗುರುತಿಸುತ್ತಾರೆ. ಸಂಕೀರ್ಣವಾದ ಕೆಲಸ ಸುಲಭವಾಗಿ ಮುಗಿಸ್ತೀರಾ. ಇನ್ನು ನೀವು ಕೆಲಸ ಬದಲಾಯಿಸುವ ಯೋಚನೆ ಇದ್ರೆ ಈ ವಾರದ ಮಧ್ಯದಲ್ಲಿ ಅಂದ್ರೆ ಬುಧವಾರ ಅಥವಾ ಗುರುವಾರ ಉತ್ತಮ ಕಂಪನಿಗಳಿಂದ ಸಂದರ್ಶನ ಕರೆ ಬರಬಹುದು. ಇನ್ನು ಕಲಾತ್ಮಕ ಕ್ಷೇತ್ರ, ವಿನ್ಯಾಸ, ಸಂವಹನ ಕ್ಷೇತ್ರದಲ್ಲಿರೋರಿಗೆ ಈ ವಾರ ಅತ್ಯಂತ ಲಾಭದಾಯಕವಾಗಿರಲಿದೆ. ನಿಮ್ಮ ಹೊಸ ಆಲೋಚನೆಗೆ ಮನ್ನಣೆ ಕೂಡ ಸಿಗತ್ತೆ. ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ ಈ ವಾರ ನೀವು ಸಾಕಷ್ಟು ಸುಧಾರಣೆಯನ್ನ ಕಾಣ್ತೀರಾ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಧನಾಗಮನವಾಗುವ ಸಾಧ್ಯತೆ ಇದೆ. ಬಾಕಿ ಉಳಿದಿದ್ದ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಇನ್ನು ಬಂಗಾರ ಅಥವಾ ಭೂಮಿ ಮೇಲೆ ಹೂಡಿಕೆ ಮಾಡಲು ಇದು ಬಹಳ ಒಳ್ಳೆಯ ಸಮಯ. ಆದರೆ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವ ಮುನ್ನ ಪರಿಣಿತರ ಸಲಹೆ ಪಡೆಯುವುದು ಬಹಳ ಉತ್ತಮ. ನಿಮ್ಮ ವೈಯಕ್ತಿಕ ಅಲಂಕಾರ ಅಥವಾ ಮನೆಯ ನವೀಕರಣಕ್ಕೆ, ಐಷಾರಾಮಿಗೆ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಇದು ನಿಮಗೆ ತೃಪ್ತಿಯನ್ನು ಕೂಡ ತಂದುಕೊಡುತ್ತೆ. ವ್ಯಾಪಾರ ಮತ್ತೆ ವ್ಯವಹಾರ ನೋಡೋದಾದ್ರೆ ಸಗಟು ವ್ಯಾಪಾರಿಗಳಿಗೆ, ರಫ್ತು ಆಮದು ವ್ಯಾಪಾರಿಗಳಿಗೆ ಈ ವಾರ ದೊಡ್ಡ ಆರ್ಡರ್ ಸಿಗುವ ಸಾಧ್ಯತೆ ಇದೆ. ಹೊಸ ಪಾಲುದಾರರನ್ನು ಸೇರಿಸಿಕೊಳ್ಳಲು ನಿರ್ಧರಿಸಿದರೆ ಕಾನೂನಾತ್ಮಕ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಮುಂದುವರಿಬೇಕು. ಷೇರು ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವವರು ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳಬೇಕು. ಕುಟುಂಬ ಮತ್ತೆ ಪ್ರೀತಿ ಜೀವನ ನೋಡೋದಾದ್ರೆ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುತ್ತೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯನ ಕಳಿತೀರಾ. ದೂರದ ಸಂಬಂಧಿಕರಿಂದ ಶುಭ ವಾರ್ತೆ ಕೇಳಿ ಬರುತ್ತೆ. ಪ್ರೇಮಿಗಳಿಗೆ ಈ ವಾರ ತುಂಬಾ ರೊಮ್ಯಾಂಟಿಕ್ ದಿನ ಆಗಿರುತ್ತೆ. ನಿಮ್ಮ ಪ್ರೀತಿಯನ್ನು ಮನೆಯವರ ಮುಂದೆ ಹೇಳಿಕೊಳ್ಳಲು ಇದು ಸೂಕ್ತ ಸಮಯ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವ ಸಾಧ್ಯತೆ ಇದೆ. ತಂದೆ ಅಥವಾ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗಬಹುದು, ಆದರೆ ಆತಂಕ ಪಡುವ ಅಗತ್ಯವಿಲ್ಲ. ಸಕಾಲಿಕ ಚಿಕಿತ್ಸೆ ಫಲ ನೀಡುತ್ತದೆ. ಆರೋಗ್ಯ ನೋಡೋದಾದ್ರೆ ಈ ವಾರ ನೀವು ಶಕ್ತಿಯುತವಾಗಿರ್ತೀರಾ, ಆದರೆ ಕಣ್ಣಿನ ದೃಷ್ಟಿ ಅಥವಾ ಗಂಟಲಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಸಿಹಿ ಪದಾರ್ಥಗಳ ಸೇವನೆ ಹೆಚ್ಚಾಗಬಹುದು. ಇದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಎಚ್ಚರ ವಹಿಸಿ. ಮಾನಸಿಕವಾಗಿ ನಿರಾಳವಾಗಿರುತ್ತದೆ. ಪ್ರಕೃತಿ ಮಧ್ಯೆ ಸಮಯ ಕಳೆಯುವುದು, ನಿಮಗೆ ಲಘು ಸಂಗೀತ ಕೇಳುವುದು ಮನಸ್ಸನ್ನು ತೃಪ್ತಿಯಾಗಿ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಈ ವಾರ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಸಿಗತ್ತೆ. ತಾಂತ್ರಿಕ ಶಿಕ್ಷಣ ಪಡೆಯುವವರಿಗೆ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಯಶಸ್ಸು ಸಿಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ತಮ್ಮ ಹಳೆಯ ತಪ್ಪುಗಳಿಂದ ಪಾಠ ಕಲಿಯಲು ಪ್ರಯತ್ನಿಸುತ್ತೀರಾ. ಗುರಿ ಸ್ಪಷ್ಟವಾಗಿದ್ದರೆ ಯಶಸ್ಸು ಖಚಿತವಾಗೂ ನಿಮ್ಮದಾಗತ್ತೆ. ದಿನವಾರು ಭವಿಷ್ಯ ನೋಡೋದಾದ್ರೆ ಮೇ 11 ಆರ್ಥಿಕ ಲಾಭ ಮತ್ತೆ ಮಾನಸಿಕ ನೆಮ್ಮದಿ. 12 ಕೆಲಸದ ಒತ್ತಡ ಹೆಚ್ಚಿದ್ದರೂ ಯಶಸ್ಸು ನಿಮ್ಮದಾಗತ್ತೆ. 13 ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶುಭ ದಿನ. 14 ಅನಿರೀಕ್ಷಿತ ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂಭ್ರಮ. 15 ಧಾರ್ಮಿಕ ಮತ್ತು ದತ್ತಿ ಕಾರ್ಯಗಳಲ್ಲಿ ಆಸಕ್ತಿ. 16 ವಾರದ ಕೊನೆಯಲ್ಲಿ ವಿಶ್ರಾಂತಿ ಮತ್ತು ಪ್ರವಾಸ ಯೋಗ. ವಿಶೇಷ ಪರಿಹಾರ ನೋಡೋದಾದ್ರೆ ಶುಕ್ರವಾರದಂದು ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಿಸಿ ಅಥವಾ ದೀಪ ಹಚ್ಚಿ. ಬಡವರಿಗೆ ಅಥವಾ ಸಫಾಯಿ ಕರ್ಮಚಾರಿಗಳಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ದಾನ ಮಾಡಿ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ ಪ್ರತಿದಿನ 108 ಬಾರಿ ಜಪಿಸಿ. ಶುಕ್ರವಾರ ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಅದೃಷ್ಟ ತಂದುಕೊಡಲಿದೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ಈ ವಾರ ನಿಮ್ಮ ಮೇಲೆ ಬಹಳ ಹೆಚ್ಚು ಪ್ರಭಾವಶಾಲಿಯಾಗಿ ಬೀರಲಿದೆ. ಈ ವಾರ ಮಿಥುನ ರಾಶಿಯವರಿಗೆ ಅತ್ಯಂತ ಕ್ರಿಯಾತ್ಮಕ ಮತ್ತೆ ಸಂವಹನಶೀಲ ವಾರವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಬುಧನ ಸ್ಥಾನ ಉತ್ತಮವಾಗಿರೋದ್ರಿಂದ ನಿಮ್ಮ ಮಾತಿನ ಚತುರತೆ, ಬುದ್ಧಿವಂತಿಕೆಯಿಂದ ಕಷ್ಟದ ಕೆಲಸ ಸುಲಭವಾಗಿಸುವಿರಿ. ಸಮಾಜವಾಗಿ ಗೌರವ ಸಿಗತ್ತೆ. ಹೊಸ ಸಂಪರ್ಕ ಬೆಳೆಯುತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ವೃತ್ತಿಯಲ್ಲಿ ಈ ವಾರ ಮಹತ್ತರ ಬದಲಾವಣೆ ನಿರೀಕ್ಷಿಸಬಹುದು. ನೀವು ಮಾರಾಟ, ಮಾರ್ಕೆಟಿಂಗ್, ಶಿಕ್ಷಣ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿದ್ದರೆ ಈ ವಾರ ನಿಮಗೆ ಅತ್ಯಂತ ಯಶಸ್ವಿ ವಾರ ಅಂತ ಹೇಳಬಹುದು. ನಿಮ್ಮ ಪ್ರಭಾವಶಾಲಿ ಮಾತುಗಳು ದೊಡ್ಡ ಯೋಜನೆಗಳನ್ನು ಪಡೆಯುತ್ತೆ. ಮೇಲಧಿಕಾರಿಗಳು ನಿಮ್ಮ ಐಡಿಯಾಗಳನ್ನು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಸಹೋದ್ಯೋಗಿಗಳ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ನಿಮ್ಮ ಒಂದು ಮುಗುಳ್ನಗೆ ಬೀರುವುದರಿಂದ ಎಲ್ಲವೂ ಬಗೆಹರಿಯುತ್ತೆ. ನಿರುದ್ಯೋಗಿಗಳಿಗೆ ಐಟಿ ಮತ್ತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಹೊಸ ಉದ್ಯೋಗ ಅವಕಾಶಗಳು ಬರಲಿದೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಈ ವಾರ
ಲಾಭ ಮತ್ತೆ ವೆಚ್ಚ ಎರಡು ಸಮವಾಗಿರುತ್ತೆ. ಹಳೆಯ ಸಾಲಗಳು ವಸೂಲಾಗುವ ಸಾಧ್ಯತೆ ಇದೆ. ಕುಟುಂಬದ ಹಿರಿಯರಿಂದ ಆಸ್ತಿ ರೂಪದಲ್ಲಿ ಅಥವಾ ಹಣ ರೂಪದಲ್ಲಿ ಸಹಾಯ ಆಗುತ್ತೆ. ಈ ವಾರ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ತಂತ್ರಜ್ಞಾನ ಮೇಲಿನ ಹೂಡಿಕೆ ಲಾಭ ತಂದುಕೊಡಲಿದೆ. ಆದರೆ ಹಣಕಾಸಿನ ವ್ಯವಹಾರ ಮಾಡುವಾಗ ಸರಿಯಾಗಿ ಲೆಕ್ಕಪತ್ರ ಪರೀಕ್ಷಿಸಿ. ಮನೆಯಲ್ಲಿ ಶುಭ ಸಮಾರಂಭಗಳಿಗಾಗಿ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ವ್ಯಾಪಾರ ಮತ್ತೆ ವ್ಯವಹಾರ ನೋಡೋದಾದ್ರೆ ಸಣ್ಣ ಉದ್ಯಮಿಗಳಿಗೆ ವ್ಯಾಪಾರ ವಿಸ್ತರಿಸಲು ಈ ವಾರ ಸೂಕ್ತವಾಗಿದೆ. ಹೊಸ ಮಾರುಕಟ್ಟೆ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಗೆ ಪ್ರವೇಶ ನೀಡಲು ಇದು ಒಳ್ಳೆಯ ಸಮಯ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆಗಿನ ನಂಬಿಕೆ ಹೆಚ್ಚಾಗತ್ತೆ. ಜಂಟಿ ಹೂಡಿಕೆಯಲ್ಲಿ ಲಾಭದ ಪ್ರಮಾಣ ಹೆಚ್ಚುತ್ತೆ. ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಎಲ್ಲ ಷರತ್ತುಗಳನ್ನ ಓದಿ ನೋಡಿ. ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಮನೆಯಲ್ಲಿ ಮಕ್ಕಳಿಂದ ಸಂತೋಷದ ವಾತಾವರಣ ಇರುತ್ತೆ. ಸಹೋದರ ಅಥವಾ ಸಹೋದರಿಯರ ಜೊತೆಗೆ ಸಂಬಂಧ ಸುಧಾರಿಸಲಿದೆ. ಪ್ರೇಮಿಗಳಿಗೆ ಈ ವಾರ ಸ್ವಲ್ಪ ಗೊಂದಲವಿರಬಹುದು. ತಪ್ಪು ತಿಳುವಳಿಕೆಯಿಂದ ದೂರವಾಗುವಿರಿ ಮತ್ತೆ ಪರಸ್ಪರ ಮುಕ್ತವಾಗಿ ಮಾತನಾಡಬೇಕು. ಅವಿವಾಹಿತರಿಗೆ ದೂರದ ಸಂಬಂಧ ಮೂಲಕ ವಿವಾಹ ಪ್ರಸ್ತಾವನೆಗಳು ಬರಬಹುದು. ಆರೋಗ್ಯ ಅತಿಯಾಗಿ ಆಲೋಚನೆ ಮಾಡುವುದರಿಂದ ಈ ವಾರ ಮಾನಸಿಕ ಒತ್ತಡ ಉಂಟಾಗಬಹುದು. ರಾತ್ರಿ ಹೊತ್ತು ಸರಿಯಾದ ನಿದ್ರೆ ಮಾಡುವುದು ಅವಶ್ಯಕ. ಶ್ವಾಸಕೋಶ ಸಂಬಂಧಿಸಿದ ಅಲರ್ಜಿ ಸಮಸ್ಯೆ ಇರುವವರು ಧೂಳು ಮತ್ತು ತಂಪು ಪಾನೀಯದಿಂದ ದೂರ ಇರಬೇಕು. ಪ್ರಾಣಾಯಾಮ ಮತ್ತೆ ಯೋಗ ಮಾಡುವುದರಿಂದ ನಿಮ್ಮ ಮನಸ್ಸು ಏಕಾಗ್ರತೆ ಹೆಚ್ಚಿಸುತ್ತೆ. ವಿದ್ಯಾರ್ಥಿಗಳಿಗೆ ಈ ವಾರ ಜ್ಞಾನಾರ್ಜನೆಯಲ್ಲಿ ಆಸಕ್ತಿ ಹೆಚ್ಚಾಗತ್ತೆ. ಭಾಷೆ, ಸಾಹಿತ್ಯ ಮತ್ತೆ ಗಣಿತ ವಿದ್ಯಾರ್ಥಿಗಳಿಗೆ ಉತ್ತಮ ಸಾಧನೆ ಮಾಡುವ ಅವಕಾಶ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವವರಿಗೆ ಈ ವಾರ ಹೆಚ್ಚು ಸಮಯ ಓದಿಗೆ ಮೀಸಲಿಡುವಿರಿ. ದಿನವಾರು ಮುಖ್ಯಾಂಶ ನೋಡೋದಾದ್ರೆ ಮೇ 11 ದಿನದ ಆರಂಭ ತುಂಬಾ ಚುರುಕಾಗಿರುತ್ತೆ. ಶುಭ ಸುದ್ದಿ ಕೇಳುವಿರಿ. 12 ಆರ್ಥಿಕ ವ್ಯವಹಾರಗಳಿಗೆ ಉತ್ತಮ ದಿನ. ಹೂಡಿಕೆ ಮಾಡಲು ಯೋಚಿಸಿ. 13 ದೂರದ ಪ್ರಯಾಣ ಯೋಜನೆಗಳು ಕೈಗೂಡಲಿದೆ. 14 ಕೆಲಸದ ಸ್ಥಳದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಿ. 15 ಸ್ನೇಹಿತರೊಂದಿಗೆ ಮೋಜು ಮಸ್ತಿ ಸಮಯ. ಮನಸ್ಸು ನಿರಾಳವಾಗುತ್ತದೆ. 16 ವಾರದ ಕೊನೆಯಲ್ಲಿ ಬಾಕಿ ಉಳಿದಿದ್ದ ಕೆಲಸ ಪೂರ್ಣಗೊಳಿಸುವಿರಿ. ವಿಶೇಷ ಪರಿಹಾರ ನೋಡೋದಾದರೆ ಪ್ರತಿದಿನ ಸಂಕಷ್ಟಹರ ಗಣಪತಿ ಸ್ತೋತ್ರ ಪಠಿಸುವುದು ನಿಮ್ಮ ವಿಘ್ನಗಳನ್ನು ದೂರ ಮಾಡುತ್ತದೆ. ಬುಧವಾರ ಹಸಿರು ಬಣ್ಣದ ಬಟ್ಟೆ ಅಥವಾ ಹೆಸರು ಬೇಳೆ ದಾನ ಮಾಡಿದರೆ ಬಹಳ ಒಳ್ಳೆಯದು. ಮನೆಯಲ್ಲಿ ತುಳಸಿ ಗಿಡ ಅಥವಾ ಹಸಿರು ಗಿಡಗಳಿಗೆ ನೀರನ್ನು ಪೋಷಿಸಿ. ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಿಸಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಭಾವನಾತ್ಮಕವಾಗಿ ಮತ್ತು ವೃತ್ತಿಪರವಾಗಿ ಒಂದು ಪರಿವರ್ತನೆಯ ಕಾಲವಾಗಿದೆ. ಚಂದ್ರನ ಸಂಚಾರವು ನಿಮ್ಮ ರಾಶಿಯಿಂದ 7ನೇ ಮತ್ತು 8ನೇ ಮನೆಯಲ್ಲಿ ಇರೋದ್ರಿಂದ ಸಂಬಂಧಗಳಲ್ಲಿ ಗಾಢತೆ ಹೆಚ್ಚಾಗುತ್ತೆ. ಆದರೆ ಅತಿಯಾದ ಭಾವುಕತೆ ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರದಂತೆ ಎಚ್ಚರ ವಹಿಸಿ. ವಾರದ ದ್ವಿತೀಯಾರ್ಧದಲ್ಲಿ ಆಕಸ್ಮಿಕ ಲಾಭದ ಸಾಧ್ಯತೆಗಳಿವೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ ಉದ್ಯೋಗಿಗಳಿಗೆ ಈ ವಾರ ಸವಾಲು ಮತ್ತು ಅವಕಾಶಗಳ ಮಿಶ್ರಣ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮೇಲಧಿಕಾರಿಗಳು ಮಹತ್ವದ ಪ್ರಾಜೆಕ್ಟ್ಗಳನ್ನು ನೀಡಬಹುದು. ಇದನ್ನು ಯಶಸ್ವಿಯಾಗಿ ನಿಭಾಯಿಸಿದರೆ ಭವಿಷ್ಯದಲ್ಲಿ ಬಡ್ತಿ ಖಚಿತ. ಸಹೋದ್ಯೋಗಿಗಳೊಂದಿಗೆ ಸೌಮ್ಯವಾಗಿ ವರ್ತಿಸಿ. ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ಇರಬಹುದು. ಹಾಗಾಗಿ ನಿಮ್ಮ ಯೋಜನೆಗಳನ್ನು ಗೌಪ್ಯವಾಗಿಡಿ. ನೀವು ಉದ್ಯೋಗ ಬದಲಾವಣೆ ಪ್ರಯತ್ನಿಸುತ್ತಿದ್ದರೆ ವಾರದ ಕೊನೆಯಲ್ಲಿ ಉತ್ತಮ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದರೆ ಈ ವಾರ ನೀವು ಸ್ಥಿರವಾಗಿ ಇರ್ತೀರಾ. ಹಳೆ ಹೂಡಿಕೆಗಳು ಅಥವಾ ಪೂರ್ವಜರ ಆಸ್ತಿಯಿಂದ ಬರಬೇಕಿದ್ದ ಹಣ ಈ ವಾರ ನಿಮ್ಮ ಕೈ ಸೇರಬಹುದು. ಲಾಟರಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಸಣ್ಣ ಪ್ರಮಾಣದ ಲಾಭ ನಿರೀಕ್ಷಿಸಬಹುದು. ಉಳಿತಾಯದ ಕಡೆಗೆ ಗಮನ ಹರಿಸಿ. ಅನಗತ್ಯ ಮೋಜು ಮಸ್ತಿಗಾಗಿ ಹಣ ವ್ಯಯ ಮಾಡುವುದನ್ನು ತಪ್ಪಿಸಿ. ಯಾರಿಗಾದರೂ ಸಾಲ ನೀಡಿದರೆ ಆ ಹಣ ವಾಪಸ್ ಪಡೆಯಲು ಇದು ಸಕಾಲ. ಹೊಸ ಸಾಲ ಪಡೆಯುವುದನ್ನು ಈ ವಾರ ತಪ್ಪಿಸಿ. ವ್ಯಾಪಾರ ಮತ್ತು ವ್ಯವಹಾರ ನೋಡಿದರೆ ವ್ಯಾಪಾರ ಬಹಳಷ್ಟು ವೃದ್ಧಿಯಾಗುವ ಯೋಗವಿದೆ. ಬಟ್ಟೆ, ಆಹಾರ ಮತ್ತು ಹೈನುಗಾರಿಕೆ ಉದ್ಯಮದಲ್ಲಿರುವವರಿಗೆ ಈ ವಾರ ಅತ್ಯುತ್ತಮ ಲಾಭ ದೊರೆಯಲಿದೆ. ಗ್ರಾಹಕರ ಸಂಖ್ಯೆಯಲ್ಲಿ ಹೆಚ್ಚಳ ಕಂಡುಬರುತ್ತದೆ. ವಿದೇಶಿ ವ್ಯವಹಾರ ಅಥವಾ ದೂರದ ಊರುಗಳಿಂದ ವ್ಯಾಪಾರ ಸಂಬಂಧ ಬೆಳೆಸಲು ಈ ವಾರ ಶುಭವಾಗಿದೆ. ದೊಡ್ಡ ಮಟ್ಟದ ಹಣದ ಹೂಡಿಕೆ ಮುನ್ನ ಮನೆಯ ಹಿರಿಯರ ಅಥವಾ ಆಪ್ತ ಸಲಹೆಗಾರರ ಅಭಿಪ್ರಾಯ ಪಡೆದುಕೊಳ್ಳಿ. ಕುಟುಂಬ ಮತ್ತೆ ಪ್ರೀತಿ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ತಾಯಿಯ ಆರೋಗ್ಯದ ಕಡೆಗೆ ವಿಶೇಷ ಗಮನ ಹರಿಸಿ. ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ ಭಾಗವಹಿಸಿ. ನಿಮ್ಮ ಸಂಗಾತಿಯು ಪ್ರತಿ ಹಂತದಲ್ಲೂ ನಿಮಗೆ ಬೆಂಬಲವಾಗಿ ನಿಲ್ಲುತ್ತಾರೆ. ಅವರ ಸಲಹೆಗಳನ್ನು ನಿರ್ಲಕ್ಷಿಸಬೇಡಿ. ಪ್ರೇಮಿಗಳಿಗೆ ಈ ವಾರ ತುಂಬಾ ಸುಮಧುರವಾಗಿರುತ್ತದೆ. ಪರಸ್ಪರ ಪ್ರೀತಿ ಮತ್ತು ಗೌರವ ಹೆಚ್ಚಾಗುತ್ತದೆ. ವಿವಾಹದ ಮಾತುಕತೆ ಶುರುವಾಗಬಹುದು. ಇನ್ನು ಆರೋಗ್ಯ ನೋಡೋದಾದ್ರೆ ನೀರಿನಿಂದ ಹರಡುವ ಕಾಯಿಲೆ ಬಗ್ಗೆ ಜಾಗರೂಕತೆ ಇದ್ರಿ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಶೀತದ ಬಾಧೆ ಉಂಟಾಗಬಹುದು. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸಿನ ಗೊಂದಲ ದೂರವಾಗುತ್ತದೆ. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಬೆಳಗಿನ ನಡಿಗೆ ಮತ್ತು ಲಘು ವ್ಯಾಯಾಮ ನಿಮ್ಮನ್ನು ದಿನವಿಡೀ ಚೈತನ್ಯವಾಗಿ ಇರಿಸುತ್ತದೆ. ವಿದ್ಯಾರ್ಥಿಗಳಿಗೆ ಈ ವಾರ ಏಕಾಗ್ರತೆ ಹೆಚ್ಚಾಗಲಿದೆ. ವಿಶೇಷವಾಗಿ ವಿಜ್ಞಾನ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಈ ವಾರ ಹೊಸ
ವಿಷಯಗಳು ಕಲಿಯುವ ಅವಕಾಶವಿದೆ. ಪರೀಕ್ಷಾ ಫಲಿತಾಂಶಕ್ಕೆ ಕಾಯುವವರಿಗೆ ಶುಭ ಸುದ್ದಿ ದೊರೆಯಲಿದೆ. ಗುರುಗಳ ಮಾರ್ಗದರ್ಶನದಿಂದ ಯಶಸ್ಸು ಸುಲಭವಾಗಿ ನಿಮಗಾಗುತ್ತದೆ. ದಿನವಾರು ಭವಿಷ್ಯ ನೋಡೋದಾದರೆ ಮೇ 11 ಮನಸ್ಸಿನಲ್ಲಿ ಹೊಸ ಆಲೋಚನೆ ಮೂಡಲಿದೆ. ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ. 12 ಆರ್ಥಿಕ ವ್ಯವಹಾರದಲ್ಲಿ ಜಯ, ಸ್ತ್ರೀಯರಿಂದ ಸಹಾಯ. 13 ಕೆಲಸದ ಒತ್ತಡ ಹೆಚ್ಚಾಗಬಹುದು, ವಿಶ್ರಾಂತಿಗೆ ಸಮಯ ಮೀಸಲಿಡಿ. 14 ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. 15 ಅನಿರೀಕ್ಷಿತ ಧನಲಾಭ ಮತ್ತು ಕುಟುಂಬದೊಂದಿಗೆ ಪ್ರವಾಸ. 16 ವಾರದ ಕೊನೆಯಲ್ಲಿ ಹಳೆಯ ಗೆಳೆಯರ ಭೇಟಿ ನೀಡಿ ಸಂತೋಷ. ವಿಶೇಷ ಪರಿಹಾರ ಏನಾದರೂ ಬೇಕು ಅನ್ನೋದಾದರೆ ಸೋಮವಾರ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ. ಇದು ಮನಸ್ಸಿನ ಶಾಂತಿ ಕಾಪಾಡುತ್ತದೆ. ಬಡವರಿಗೆ ಹಾಲು, ಮೊಸರು ಅಥವಾ ಬಿಳಿ ಬಣ್ಣದ ವಸ್ತು ದಾನ ಮಾಡಿ. ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಸಾಧ್ಯವಾದರೆ ಸೋಮವಾರ ಉಪವಾಸ ಮಾಡಿ ಅಥವಾ ಕೆಲವು ಸಾತ್ವಿಕ ಆಹಾರ ಸೇವಿಸಿ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ಸೂರ್ಯ ಆಗಿರೋದ್ರಿಂದ ನೀವು ಕಾರ್ಯಕ್ಷೇತ್ರದಲ್ಲಿ ತೇಜಸ್ಸು, ನಾಯಕತ್ವದ ಗುಣ ಹೊಂದಿರುತ್ತೀರ. ಈ ವಾರ ಗ್ರಹಗತಿಗಳು ನೀಡಲಿರುವ ಫಲಿತಾಂಶ ನೋಡುವುದಾದರೆ ಈ ವಾರ ನಿಮಗೆ ಆತ್ಮವಿಶ್ವಾಸ ಉತ್ತುಂಗದಲ್ಲಿರುವ ಸಮಯ. ಸೂರ್ಯನು ಉತ್ತಮ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಮೆರುಗು ಬರಲಿದೆ. ಸಾಮಾಜಿಕವಾಗಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ಮತ್ತು ದೀರ್ಘಕಾಲದಿಂದ ನಿಂತು ಹೋಗಿದ್ದ ಕೆಲಸ ಚಾಲನೆ ಪಡೆದುಕೊಳ್ಳುತ್ತದೆ. ಆದಾಗ್ಯೂ ನಿಮ್ಮ ಅತಿಯಾದ ಆತ್ಮವಿಶ್ವಾಸವು ಅಹಂಕಾರವಾಗಿ ಬದಲಾಗದಂತೆ ಎಚ್ಚರವಹಿಸಿ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ ಉದ್ಯೋಗ ಕ್ಷೇತ್ರದಲ್ಲಿ ನೀವು ನಾಯಕರಾಗಿ ಮಿಂಚುವಿರಿ. ಕಚೇರಿಯಲ್ಲಿ ಕಠಿಣ ಸನ್ನಿವೇಶಗಳನ್ನು ನಿಭಾಯಿಸುವಲ್ಲಿ ನೀವು ಯಶಸ್ವಿಯಾಗುವಿರಿ. ನಿಮ್ಮ ಕಾರ್ಯವೈಖರಿಯನ್ನು ನೋಡಿ ಮೇಲಧಿಕಾರಿಗಳು ನಿಮಗೆ ಪ್ರಮುಖ ಜವಾಬ್ದಾರಿಯನ್ನು ವಹಿಸಬಹುದು. ಈ ವಾರ ನಿಮಗೆ ಸಾರ್ವಜನಿಕ ಸನ್ಮಾನ ಅಥವಾ ಕಚೇರಿಯಲ್ಲಿ ವಿಶೇಷ ಮಾನ್ಯತೆ ಸಿಗುವ ಸಾಧ್ಯತೆ ಇದೆ. ನಿಮ್ಮ ವಿರೋಧಿಗಳು ನಿಮ್ಮನ್ನು ಕೆಳಗಿಳಿಸಲು ಪ್ರಯತ್ನಿಸಬಹುದು, ಆದರೆ ನಿಮ್ಮ ಧೈರ್ಯ ಮತ್ತು ಜಾಣ್ಮೆಯ ಮುಂದೆ ಅವರು ಸೋಲುತ್ತಾರೆ. ಸರ್ಕಾರಿ ಕೆಲಸಗಳಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಧನಲಾಭ ಬರುವ ಬಲವಾದ ಯೋಗವಿದೆ. ಬಾಕಿ ಉಳಿದಿರುವ ವೇತನ ಅಥವಾ ಬೋನಸ್ ಕೈ ಸೇರಬಹುದು. ಐಷಾರಾಮಿ ಜೀವನ ಶೈಲಿಗಾಗಿ ಹೆಚ್ಚಿನ ಹಣ ಖರ್ಚು ಮಾಡುವಿರಿ. ಬಟ್ಟೆ, ಆಭರಣ ಅಥವಾ ವಾಹನ ಖರೀದಿ ಮಾಡಲು ಸಂಭವವಿದೆ. ಬಂಗಾರ ಅಥವಾ ಸರ್ಕಾರಿ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಲು ಈ ವಾರ ಅತ್ಯುನ್ನತ ಸಮಯ. ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದರೆ ಕಬ್ಬಿಣ, ಚಿನ್ನ ಮತ್ತು ರಕ್ಷಣಾ ಇಲಾಖೆ ಸಂಬಂಧಿಸಿದ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಈ ವಾರ ಬಂಪರ್ ಲಾಭ ಬರಲಿದೆ. ಹೊಸ ಶಾಖೆಯನ್ನು ತೆರೆಯಲು ಅಥವಾ ವ್ಯವಹಾರವನ್ನು ಬೇರೆ ಜಿಲ್ಲೆಗೆ ವಿಸ್ತರಿಸಲು ಇದು ಸೂಕ್ತವಾದ ಸಮಯ. ಉದ್ಯಮಗಳಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ತಜ್ಞರ ಸಲಹೆಯನ್ನು ಪಡೆಯಿರಿ. ಆತುರ ಮಾಡಬೇಡಿ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದರೆ ತಂದೆಯ ಕಡೆಯಿಂದ ನಿಮಗೆ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗಲಿದೆ. ಮನೆಯಲ್ಲಿ ಸೌಹಾರ್ದಯುತ ವಾತಾವರಣ ಇರುತ್ತದೆ. ಕುಟುಂಬದವರೊಂದಿಗೆ ದೇವಸ್ಥಾನ ಅಥವಾ ಪ್ರೇಕ್ಷಣೀಯ ಸ್ಥಳಕ್ಕೆ ಭೇಟಿ ನೀಡುವಿರಿ. ಪ್ರೇಮಿಗಳಿಗೆ ಈ ವಾರ ಸ್ವಲ್ಪ ಮಿಶ್ರ ಫಲ. ಸಂಗಾತಿಯ ಮೇಲೆ ಅಧಿಕಾರ ಚಲಾಯಿಸೋಕೆ ಹೋಗಬೇಡಿ, ಇದು ಭಿನ್ನಾಭಿಪ್ರಾಯಕ್ಕೆ ದಾರಿ ಮಾಡಿಕೊಡಬಹುದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತದೆ. ಅವರ ಶಿಸ್ತು ಮತ್ತು ನಡವಳಿಕೆ ನಿಮಗೆ ಹೆಮ್ಮೆ ತರಲಿದೆ. ಆರೋಗ್ಯ ನೋಡೋದಾದರೆ ಹಳೆಯ ದೀರ್ಘಕಾಲದ ಕಾಯಿಲೆಗಳಿಂದ ಈ ವಾರ ಸ್ವಲ್ಪ ಉಪಶಮನ ಸಿಗಲಿದೆ. ಉಷ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಹೆಚ್ಚು ನೀರು ಕುಡಿಯಿರಿ ಮತ್ತು ಬಿಸಿಲಿನಲ್ಲಿ ಓಡಾಡುವಾಗ ಜಾಗ್ರತೆ ವಹಿಸಿ. ರಕ್ತದೊತ್ತಡ ಅಥವಾ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅತಿಯಾದ ಕೋಪವನ್ನು ನಿಯಂತ್ರಿಸಬೇಕು. ವಿದ್ಯಾರ್ಥಿಗಳಿಗೆ ಈ ವಾರ ಅತ್ಯುತ್ತಮವಾಗಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಯಶಸ್ಸು ಪಡೆದು ಬೇಕಾದ ಮಾನಸಿಕ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತದೆ. ಕ್ರೀಡಾ ಕ್ಷೇತ್ರಗಳಲ್ಲಿರುವವರಿಗೆ ಹೊಸ ಸಾಧನೆ ಮಾಡುವ ಮತ್ತು ಪದಕಗಳನ್ನು ಗೆಲ್ಲುವ ಅವಕಾಶ ಇದೆ. ದಿನವಾರು ಭವಿಷ್ಯ ನೋಡೋದಾದರೆ ಮೇ 11 ಹೊಸ ಕೆಲಸಗಳಿಗೆ ಚಾಲನೆ ನೀಡಲು ಅತ್ಯಂತ ಶುಭ ದಿನ. 12 ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ಮತ್ತು ರಾಜಕೀಯ ಲಾಭ. 13 ಧನಲಾಭ ಮತ್ತು ಸುಖ ಭೋಜನದ ಯೋಗ. 14 ಕೆಲಸವಿರಬಹುದು, ಆದರೆ ಆತ್ಮವಿಶ್ವಾಸದಿಂದ ನಿಭಾಯಿಸುವಿರಿ. 15 ಕುಟುಂಬದವರೊಂದಿಗೆ ಶುಭ ಸುದ್ದಿ ವಿನಿಮಯ ಮತ್ತು ಸಂತೋಷ. 16 ವಾರದ ಕೊನೆಯಲ್ಲಿ ಮನಸ್ಸಿಗೆ ನೆಮ್ಮದಿ ಮತ್ತು ದೈವ ಪ್ರೇರಣೆ. ವಿಶೇಷ ಪರಿಹಾರ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಮತ್ತು ಸೂರ್ಯ ನಮಸ್ಕಾರ ಮಾಡಿ. ಪ್ರತಿದಿನ ಸ್ನಾನದ ನಂತರ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ ಮತ್ತು ಶತ್ರುಜಯ ಕಾರ್ಯಸಿದ್ಧಿಯಾಗುವ ಸಹಕಾರ ಆಗಿದೆ. ಭಾನುವಾರದಂದು ಕೆಂಪು ಬಣ್ಣದ ಧಾನ್ಯ ಅಥವಾ ಬೆಲ್ಲ ಬಡವರಿಗೆ ದಾನ ಮಾಡಿ. ಓಂ ಗೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ಈ ರಾಶಿಯವರು ಈ ವಾರ ವಿಶ್ಲೇಷಣಾ ಮತ್ತು ಪರಿಪೂರ್ಣತಾ ಸಮಯ ಇದು. ನಿಮ್ಮ ಆಧ್ಯಾತ್ಮಿಕ ಬುಧನ ಶುಭ ದೃಷ್ಟಿಯಿಂದ ನಿಮ್ಮಲ್ಲಿ ಬುದ್ಧಿಶಕ್ತಿ ಆಂತರಿಕವಾಗಲಿದೆ. ಸಂಕೀರ್ಣವಾದ ಸಮಸ್ಯೆ ಸುಲಭವಾಗಿ ಪರಿಹಾರ ಕಂಡುಕೊಳ್ಳುವಿರಿ.
ಹಳೆಯ ತಪ್ಪಿಗಳನ್ನು ತಿದ್ದಿಕೊಂಡು ಹೊಸ ಹಾದಿಗೆ ಸಾಗಲು ಇದು ಉತ್ತಮ ಸಮಯ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ ಈ ವಾರ ನಿಮ್ಮ ಕೌಶಲ್ಯಕ್ಕೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ನಿಮ್ಮ ಕೆಲಸದಲ್ಲಿನ ನಿಖರತೆ ಮೇಲಧಿಕಾರಿಗಳ ಗಮನ ಸೆಳೆಯುತ್ತೆ. ದತ್ತಾಂಶ ವಿಶ್ಲೇಷಣೆ, ಬ್ಯಾಂಕಿಂಗ್ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿರೋರಿಗೆ ಈ ವಾರ ಅತ್ಯಂತ ಲಾಭದಾಯಕ ದಿನ. ವಾರದ ಮಧ್ಯಭಾಗದಲ್ಲಿ ಕೆಲಸದ ಹೊರೆ ಹೆಚ್ಚಾಗಬಹುದು, ಆದರೆ ನಿಮ್ಮ ವ್ಯವಸ್ಥಿತ ಯೋಜನೆಯಿಂದ ಅದನ್ನು ಸರಿಯಾದ ಸಮಯಕ್ಕೆ ಮುಗಿಸುವಿರಿ. ಕಚೇರಿಯಲ್ಲಿ ಹೊಸ ಸಾಫ್ಟ್ವೇರ್ ಅಥವಾ ತಂತ್ರಜ್ಞಾನವನ್ನು ಕಲಿಯಲು ನಿಮಗೆ ಅವಕಾಶ ಸಿಗಲಿದೆ. ಇದು ನಿಮ್ಮ ಭವಿಷ್ಯದ ವೃತ್ತಿ ಜೀವನಕ್ಕೆ ಪೂರಕವಾಗಲಿದೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದರೆ ಈ ವಾರ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಆದಾಯದ ಸ್ಥಿರವಾಗಿರುತ್ತೆ, ಆದರೆ ಅನಿರೀಕ್ಷಿತ ಸಾಲಗಳನ್ನು ತೀರಿಸಬೇಕಾದ ಪ್ರಸಂಗ ಬರಬಹುದು. ವಾರದ ಆರಂಭದಲ್ಲಿ ನಿಮ್ಮ ಖರ್ಚು ವೆಚ್ಚ ಪಟ್ಟಿ ಸಿದ್ಧ ಮಾಡಿ. ಅನಗತ್ಯ ಆನ್ಲೈನ್ ಶಾಪಿಂಗ್ನಿಂದ ಬಜೆಟ್ ಏರುಪೇರು ಮಾಡಿಕೊಳ್ಳಬೇಡಿ. ದೀರ್ಘಕಾಲದ ಹೂಡಿಕೆಗಳಿಗೆ ಇವತ್ತು ಉತ್ತಮ ಸಮಯ. ಅಲ್ಪಾವಧಿ ಲಾಭದ ಆಸೆಗೆ ಬಿದ್ದು ಹಣ ಕಳೆದುಕೊಳ್ಳಬೇಡಿ. ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದರೆ ನಿಮ್ಮ ವ್ಯವಹಾರದಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಈ ವಾರ ಅತಿ ಮುಖ್ಯ. ಗ್ರಾಹಕರಿಂದ ಸಣ್ಣ ಪುಟ್ಟ ದೂರು ಬರಬಹುದು, ಅದನ್ನು ತಾಳ್ಮೆಯಿಂದ ಬಗೆಹರಿಸಿ. ನಿಮ್ಮ ಬಿಸ್ನೆಸ್ ಎಡಿಟಿಂಗ್ ಅಥವಾ ಲೆಕ್ಕಪತ್ರ ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಿ. ಕಾನೂನಾತ್ಮಕ ಅಡೆತಡೆಗಳು ಬಾರದಂತೆ ಎಚ್ಚರ ವಹಿಸಿ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಎಲ್ಲ ದಾಖಲೆಗಳನ್ನು 2 ಬಾರಿ ಪರಿಶೀಲಿಸಿ. ಕುಟುಂಬ ಮತ್ತು ಪ್ರೀತಿ ನೋಡೋದಾದರೆ ಮನೆಯಲ್ಲಿ ಹಿರಿಯರ ಆರೋಗ್ಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಸಹೋದರ ಸಹೋದರಿಯರಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮೂಡಬಹುದು, ಆದರೆ ಮಾತಿನ ಮೇಲೆ ಸಂಯಮವಿರಲಿ. ಸಂಬಂಧ ಸುಧಾರಿಸುತ್ತದೆ. ಪ್ರೇಮಿಗಳಿಗೆ ಈ ವಾರ ಸಾಮಾನ್ಯವಾಗಿರುತ್ತದೆ. ಸಂಗಾತಿಯ ಅನಗತ್ಯ ಅಥವಾ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಸಾಮಾಜಿಕ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಿರಿ, ಇದರಿಂದ ನಿಮಗೆ ಗೌರವ ಹೆಚ್ಚಾಗಲಿದೆ. ಇನ್ನು ಆರೋಗ್ಯ ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಈ ವಾರ ಜೀರ್ಣಕ್ರಿಯೆಯ ಸಮಸ್ಯೆ ಇದೆ. ಹೊಟ್ಟೆ ನೋವಿಗೆ ಸಂಬಂಧಿಸಿದ ತೊಂದರೆ ಎದುರಾಗಬಹುದು. ಎಣ್ಣೆ ಪದಾರ್ಥಗಳನ್ನು ಕಡಿಮೆ ಮಾಡಿ. ಮೆದುಳಿಗೆ ಹೆಚ್ಚಿನ ಕೆಲಸ ನೀಡುವ ಕೆಲಸವನ್ನು ತೊಡಗಿಕೊಂಡಿರೋದ್ರಿಂದ ಮಾನಸಿಕ ಆಯಾಸ ಉಂಟಾಗಬಹುದು. ಪೌಷ್ಟಿಕ ಆಹಾರ ಮತ್ತು ಹಸಿರು ತರಕಾರಿ ಹೆಚ್ಚಾಗಿ ಸೇವಿಸಿ. ಕನಿಷ್ಠ 7 ಗಂಟೆ ನಿದ್ದೆ ಮಾಡಿ. ವಿದ್ಯಾರ್ಥಿಗಳಿಗೆ ಈ ವಾರ ಅತ್ಯಂತ ಅನುಕೂಲಕರವಾದ ದಿನ. ವಿಶೇಷವಾಗಿ ಗಣಿತ, ವಿಜ್ಞಾನ, ಲೆಕ್ಕಶಾಸ್ತ್ರ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಕಂಡುಬರುತ್ತದೆ. ಬರವಣಿಗೆ ಮತ್ತು ಕಲಾತ್ಮಕ ಪ್ರತಿಭೆಯಲ್ಲಿ ಇರುವವರಿಗೆ ಈ ವಾರ ವೇದಿಕೆ ಸಿಗಲಿದೆ. ಪ್ರಬಂಧ ಅಥವಾ ಭಾಷಣ ಸ್ಪರ್ಧೆಯಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ದಿನವಾರು ಭವಿಷ್ಯ ನೋಡೋದಾದರೆ ಮೇ 11 ಯೋಜಿತ ಕೆಲಸ ಸುಗಮವಾಗಲಿದೆ. 12 ಹೊಸ ವಿಷಯಗಳನ್ನು ಕಲಿಯುವ ಉತ್ಸಾಹ ಮಾಡುವಿರಿ. 13 ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. 14 ಕುಟುಂಬದವರೊಂದಿಗೆ ಸಂವಹನ ಹೆಚ್ಚುತ್ತದೆ. ಪ್ರವಾಸ ಯೋಜನೆ ಮಾಡುವಿರಿ. 15 ಕೆಲಸದ ಸ್ಥಳದಲ್ಲಿ ಪ್ರಶಂಸೆ ಸಿಗುವ ಸಾಧ್ಯತೆ ಇದೆ. ಮೇ 16 ವಾರದ ಕೊನೆಯಲ್ಲಿ ದೈಹಿಕ ವಿಶ್ರಾಂತಿ ಮತ್ತು ನೆಮ್ಮದಿ ಸಿಗುತ್ತೆ. ವಿಶೇಷ ಪರಿಹಾರ ನೋಡೋದಾದರೆ ಬುಧವಾರದಂದು ಗಣೇಶನಿಗೆ ಗರಿಕೆ ಅರ್ಪಿಸೋದು ಮತ್ತು ಅಥರ್ವ ಶೀರ್ಷೆ ಪಠಿಸೋದು. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನಿ ದಾನ ಮಾಡುವುದು. ಓಂ ಬ್ರಾಂ ಬ್ರೀಂ ಬ್ರೌಂ ಸಂ ಬುಧಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದು. ಈ ವಾರ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ನಿಮಗೆ ಅದೃಷ್ಟ ತಂದುಕೊಡಲಿದೆ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ಈ ವಾರ ನಿಮಗೆ ಸಮತೋಲನವೇ ಮಂತ್ರ. ನಿಮ್ಮ ರಾಶಾಧಿಪತಿ ಶುಕ್ರನ ಪ್ರಭಾವದಿಂದ ಸೌಂದರ್ಯ, ಕಲೆ, ಸಾಮಾಜಿಕ ಸಂಬಂಧಗಳಲ್ಲಿ ನೀವು ಹೆಚ್ಚು ಸಕ್ರಿಯರಾಗುತ್ತೀರಿ. ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಈ ವಾರ ದೊಡ್ಡ ಸವಾಲು ಮತ್ತು ಯಶಸ್ಸು ಎರಡೂ ಆಗಲಿದೆ. ಈ ವಾರ ದ್ವಿತೀಯಾರ್ಧದಲ್ಲಿ ಮನಸ್ಸಿಗೆ ನೆಮ್ಮದಿ ನೀಡುವ ಘಟನೆಗಳು ನಡೆಯುತ್ತವೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ ಸ್ಥಿರತೆಯಿಂದ ಇರುತ್ತೆ. ನಿಮಗೆ ನಿಮ್ಮ ನಿರ್ಧಾರಗಳು ಇತರರ ಮೇಲೆ ಪ್ರಭಾವ ಬೀರುತ್ತದೆ. ಕಚೇರಿಯಲ್ಲಿ ಉಂಟಾಗುವ ಗೊಂದಲಗಳನ್ನು ಬಗೆಹರಿಸಲು ನಿಮ್ಮ ಸಹಾಯವನ್ನು ಸಹೋದ್ಯೋಗಿಗಳು ಬಯಸುತ್ತಾರೆ. ನೀವು ನ್ಯಾಯಯುತ ತೀರ್ಮಾನಗಳಿಗೆ ಮೆಚ್ಚುಗೆ ಸಿಗುತ್ತೆ. ನೀವು ಮಾರ್ಕೆಟಿಂಗ್ ಅಥವಾ ಸಾರ್ವಜನಿಕ ಸಂಪರ್ಕ PR ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಹೊಸ ಕ್ಲೈಂಟ್ಗಳು ಒಪ್ಪಂದ ಮಾಡಿಕೊಳ್ಳಲು ಇದು ಒಳ್ಳೆಯ ಸಮಯ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ವಿದೇಶ ಪ್ರವಾಸ ಅಥವಾ ಅಂತಾರಾಷ್ಟ್ರೀಯ ಪ್ರಾಜೆಕ್ಟ್ಗಳು ಕೆಲಸ ಮಾಡುವ ಅವಕಾಶ ಸಿಗಬಹುದು. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದರೆ ಈ ವಾರ ಲಾಭದಾಯಕವಾಗಿರಲಿದೆ. ಖರ್ಚುಗಳ ಮೇಲೆ ಸ್ವಲ್ಪ ನಿಗಾ ಇರಬೇಕು. ಹೂಡಿಕೆ ಮಾಡುವ ಷೇರು ಮಾರುಕಟ್ಟೆಗಳಿಂದ ಅಥವಾ ಮ್ಯೂಚುವಲ್ ಫಂಡ್ಗಳಿಂದ ಉತ್ತಮ ಆದಾಯ ನಿರೀಕ್ಷಿಸಬಹುದು. ಸ್ತ್ರೀ ವರ್ಗದವರಿಂದ ಧನ ಸಹಾಯ ಸಿಗುವ ಸಾಧ್ಯತೆ ಇದೆ. ಐಷಾರಾಮಿ ವಸ್ತುಗಳ ಖರೀದಿ, ಬಟ್ಟೆ ಅಥವಾ ಸುಗಂಧ ದ್ರವ್ಯಗಳಿಗೆ ಹೆಚ್ಚಿನ ಹಣ ಖರ್ಚು ಮಾಡುವಿರಿ. ಇದು ನಿಮ್ಮ ಬಜೆಟ್ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳಿ. ದೀರ್ಘಕಾಲದಿಂದ ಬಾರದೇ ಇದ್ದ ಹಣ ಬಗ್ಗೆ ಶುಭ ಸುದ್ದಿ ಕೇಳುವಿರಿ. ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದರೆ ನಿಮ್ಮ ಬಿಸ್ನೆಸ್ ಪರ್ಮನೆಂಟ್ ಜೊತೆಗಿನ ಸಂಬಂಧ ಮಧುರವಾಗಲಿದೆ. ಹೊಸ ಐಡಿಯಾಗಳು ಜಾರಿಗೆ ತರಲು ಇದು ಉತ್ತಮ ಸಮಯ. ಫ್ಯಾಷನ್ ಹರಳುಗಳು, ಇಂಟೀರಿಯರ್ ಡಿಸೈನ್,
ಮನರಂಜನಾ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಲಾಭ ಕಾದಿದೆ. ನಿಮ್ಮ ವ್ಯಾಪಾರವನ್ನು ಡಿಜಿಟಲ್ ರೂಪಕ್ಕೆ ತರಲು ಅಥವಾ ಆನ್ಲೈನ್ ಮಾರಾಟ ಶುರು ಮಾಡಲು ಪ್ಲಾನ್ ಮಾಡುತ್ತಿದ್ದರೆ ಈ ವಾರ ಶುಭ ಸಮಯ. ಕುಟುಂಬ ಮತ್ತೆ ಪ್ರೀತಿ ನೋಡೋದಾದರೆ ಮನೆಯಲ್ಲಿ ಪ್ರೀತಿ ಮತ್ತೆ ಶಾಂತಿ ನೆಲೆಸಲಿದೆ. ಸಂಗಾತಿಯೊಂದಿಗೆ ಕಳೆದ ಸಮಯ ನಿಮ್ಮ ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತದೆ. ಮನೆಯ ಅಲಂಕಾರಕ್ಕೆ ಸಮಯ ಮೀಸಲಿಡುವಿರಿ. ಪ್ರೀತಿ ಮತ್ತೆ ಪ್ರೇಮ ನೋಡೋದಾದರೆ ಪ್ರೇಮಿಗಳಿಗೆ ಇಂದು ಅತ್ಯಂತ ಸುಮಧುರವಾದ ವಾರ. ನಿಮ್ಮ ಸಂಬಂಧವು ಮುಂದಿನ ಹಂತಕ್ಕೆ ಅಂದರೆ ವಿವಾಹಕ್ಕೆ ಹೋಗುವ ಸೂಚನೆಗಳು ಸಿಗಲಿದೆ. ಡೇಟಿಂಗ್ ಹೋಗಲು ಇದು ಸುಸಮಯ. ಸಾರ್ವಜನಿಕ ಸಮಾರಂಭಗಳಲ್ಲಿ ನಿಮ್ಮ ಉಪಸ್ಥಿತಿ ಹೆಚ್ಚಿನ ಬೆಲೆ ಸಿಗಲಿದೆ. ಹೊಸ ಮಿತ್ರರ ಭೇಟಿ ಕೂಡ ಆಗಲಿದೆ. ಇನ್ನು ಆರೋಗ್ಯ ನೋಡೋದಾದ್ರೆ ತುಲಾ ರಾಶಿಯವರಿಗೆ ಈ ವಾರ ಸೊಂಟದ ನೋವು ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಸಣ್ಣ ಸಮಸ್ಯೆ ಬಗ್ಗೆ ಜಾಗರೂಕತೆಯಿಂದ ಇರಬೇಕು. ಸಿಹಿ ಪದಾರ್ಥಗಳನ್ನು ಮಿತವಾಗಿ ಸೇವಿಸಿ. ಅತಿಯಾದ ಸಕ್ಕರೆ ಸೇವನೆ ಆರೋಗ್ಯ ಮೇಲೆ ಪರಿಣಾಮ ಬೀರಬಹುದು. ಸದಾ ಸಂತೋಷವಾಗಿರಲು ಪ್ರಯತ್ನಿಸಿ. ಸಂಗೀತ ಕೇಳುವುದು ಅಥವಾ ನೃತ್ಯದಂತಹ ಹವ್ಯಾಸದಲ್ಲಿ ತೊಡಗಿಕೊಳ್ಳುವುದು ನಿಮ್ಮನ್ನು ಫಿಟ್ ಆಗಿ ಇರಿಸುತ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗಲಿದೆ. ಕಲೆ ಮತ್ತು ವಿನ್ಯಾಸ ಕಲಿಯುವ ವಿದ್ಯಾರ್ಥಿಗಳಿಗೆ ಉತ್ತಮ ಸಾಧನೆ ಮಾಡಲು ಅವಕಾಶ ಸಿಗಲಿದೆ. ಸಂಗೀತ ಅಥವಾ ಲಲಿತ ಕಲೆಯಲ್ಲಿ ಆಸಕ್ತಿ ಇರುವವರು ಗುರುಗಳಿಂದ ವಿಶೇಷ ಪ್ರೋತ್ಸಾಹ ದೊರೆಯಲಿದೆ. ದಿನವಾರು ಸಂಕ್ಷಿಪ್ತ ನೋಡೋದಾದ್ರೆ ಮೇ 11 ದಿನದ ಆರಂಭ ಆಹ್ಲಾದಕರವಾಗಿರುತ್ತೆ. ಮನಸ್ಸು ಪ್ರಫುಲ್ಲರಾಗಿರುತ್ತೆ. 12 ಆರ್ಥಿಕ ಪ್ರಗತಿ, ಹಳೆಯ ಗೆಳೆಯರ ಭೇಟಿ. 13 ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಹೆಗಲಿರಬಹುದು. 14 ಆಭರಣ ಅಥವಾ ಬಟ್ಟೆ ಖರೀದಿ, ಯೋಗ ಖರ್ಚು ಹೆಚ್ಚಾಗಬಹುದು. 15 ಕುಟುಂಬದವರೊಂದಿಗೆ ಔಟಿಂಗ್ ಹೋಗಲು ಅಥವಾ ಸಿನಿಮಾ ನೋಡಲು ಸೂಕ್ತ ದಿನ. 16 ವಾರದ ಕೊನೆಯಲ್ಲಿ ಆಧ್ಯಾತ್ಮಿಕ ಚಿಂತನೆ ಮತ್ತು ನೆಮ್ಮದಿ. ವಿಶೇಷ ಪರಿಹಾರ ನೋಡೋದಾದ್ರೆ ಶುಕ್ರವಾರದಂದು ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂ ಅರ್ಪಿಸಿ. ಕನಕದಾಸ ಸ್ತೋತ್ರ ಪಠಿಸಿ. ಬಡವರಿಗೆ ಸಕ್ಕರೆ ಅಥವಾ ಅಕ್ಕಿಯನ್ನು ದಾನ ಮಾಡಿ. ಯಾವಾಗಲೂ ಶುಭ್ರವಾದ ಮತ್ತು ಸುವಾಸನೆಯುಕ್ತ ಬಟ್ಟೆಯನ್ನು ಧರಿಸಿ. ಇದು ಶುಕ್ರನ ಬಲವನ್ನು ಹೆಚ್ಚಿಸುತ್ತೆ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಆಗಿರೋದ್ರಿಂದ ಈ ವಾರ ಜೀವನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗ್ರಹಗತಿಗಳು ಪ್ರಭಾವ ಬೀರಲಿದೆ. ವೃಶ್ಚಿಕ ರಾಶಿಯವರಿಗೆ ಈ ವಾರವು ಅನಿರೀಕ್ಷಿತ ಬದಲಾವಣೆಗಳ ಮತ್ತು ಆಧ್ಯಾತ್ಮಿಕ ಚಿಂತನೆಗಳ ಕಾಲವಾಗಿದೆ. 8ನೇ ರಾಶಿಯ ಅಧಿಪತಿ ಮಂಗಳ ಸಾಹಸ ಮತ್ತೆ ಧೈರ್ಯದ ಸ್ಥಾನ ಹೊಂದಿರುವವನು. ನೀವು ಯಾವುದೇ ಸವಾಲನ್ನು ಎದುರಿಸಲು ಸ್ಥಿರವಾಗಿರುತ್ತೀರಿ. ಗುಪ್ತ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ನಿಮ್ಮ ಒಳಮನಸ್ಸಿನ ಮಾತನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ಳಿ. ಈ ವಾರ ನಿಮಗೆ ಲಾಭ ತಂದುಕೊಡಲಿದೆ. ವೃತ್ತಿ ಮತ್ತು ಉದ್ಯೋಗ ಜೀವನದಲ್ಲಿ ಮಿಶ್ರ ಫಲಗಳಿಂದ ಕಂಡುಬರುತ್ತೆ. ನಿಮ್ಮ ಕೆಲಸದ ಶೈಲಿಯಲ್ಲಿ ಕೆಲವು ರಹಸ್ಯಗಳನ್ನು ಕಾಪಾಡಿಕೊಳ್ಳುವಿರಿ. ಇದು ಸ್ಪರ್ಧಿಗಳಿಗಿಂತ ನಿಮ್ಮನ್ನು ಮುಂದೆ ನಡೆಸಲು ಸಹಾಯ ಮಾಡುತ್ತದೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ತಕ್ಷಣವೇ ಸಿಗದಿದ್ದರೂ ವಾರದ ಕೊನೆಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯಲಿದೆ. ನೀವು ವೈದ್ಯಕೀಯ, ವಿಜ್ಞಾನ ಅಥವಾ ತಾಂತ್ರಿಕ ಸಂಶೋಧನಾ ಕ್ಷೇತ್ರದಲ್ಲಿ ಇದ್ದರೆ ಈ ವಾರ ಮಹತ್ವದ ಪ್ರಗತಿ ಕಂಡುಬರುತ್ತದೆ. ಕಚೇರಿಯಲ್ಲಿ ರಾಜಕೀಯದಿಂದ ದೂರವಿರಿ. ಬೇರೆಯವರ ವಿಚಾರದಲ್ಲಿ ತಲೆ ಹಾಕಲು ನಿಮ್ಮ ವರ್ಚಸ್ಸಿಗೆ ಧಕ್ಕೆ ಉಂಟಾಗಬಹುದು. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಸ್ವಲ್ಪ ಏರಿಳಿತದಿಂದ ಕೂಡಿದೆ. ಅನಿರೀಕ್ಷಿತ ಮೂಲಗಳಿಂದ ಅಥವಾ ವಿಮೆಯ ಮೂಲಕ ಹಣ ಬರುವ ಸಾಧ್ಯತೆ ಇದೆ. ಪೂರ್ವಜರ ಆಸ್ತಿ ವಿಚಾರದಲ್ಲಿ ಚರ್ಚೆ ನಡೆಸಬಹುದು. ಆರೋಗ್ಯದ ಮೇಲೆ ಅಥವಾ ಹಳೆಯ ಸಾಲಗಳನ್ನು ತೀರಿಸಲು ಹಣ ವ್ಯಯವಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ತುಂಬಾ ಜಾಗರೂಕತೆಯಿಂದ ಇರಿ. ಈ ವಾರ ರಿಸ್ಕ್ ತೆಗೆದುಕೊಳ್ಳುವುದು ಬೇಡ. ಭವಿಷ್ಯದ ದೃಷ್ಟಿಯಿಂದ ಹಣವನ್ನು ಉಳಿತಾಯ ಮಾಡಲು ಹೊಸ ಯೋಜನೆ ರೂಪಿಸುವಿರಿ. ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದರೆ ನಿಮ್ಮ ವ್ಯವಹಾರದಲ್ಲಿ ಹೊಸ ಯೋಜನೆ ಎಲ್ಲರ ಮುಂದೆ ಹಂಚಿಕೊಳ್ಳುವಿರಿ. ನಿಮ್ಮ ಪ್ಲಾನ್ ಸೋರಿಕೆಯಾಗುವ ಸಾಧ್ಯತೆ ಇದೆ. ಕಬ್ಬಿಣ, ಎಣ್ಣೆ, ಗಣಿಗಾರಿಕೆ ಅಥವಾ ರಕ್ಷಣಾ ಸಾಮಗ್ರಿಗಳು ವ್ಯಾಪಾರದಲ್ಲಿರುವವರಿಗೆ ಈ ವಾರ ಉತ್ತಮ ಆದಾಯ ಸಿಗಬಹುದು. ಪಾಲುದಾರರೊಂದಿಗೆ ಹಣಕಾಸಿನ ವಿಷಯದಲ್ಲಿ ಪಾರದರ್ಶಕತೆ ಇರಲಿ. ಸಣ್ಣ ಪುಟ್ಟ ಸಂಶಯಗಳು ವ್ಯವಹಾರದ ಮೇಲೆ ಪರಿಣಾಮ ಬೀರಬಹುದು. ಕುಟುಂಬ ಮತ್ತೆ ಪ್ರೀತಿ ನೋಡೋದಾದರೆ ಕುಟುಂಬದ ಸದಸ್ಯರೊಂದಿಗೆ ಸ್ವಲ್ಪ ಅಂತರ ಅಥವಾ ಮನಸ್ತಾಪ ಉಂಟಾಗಬಹುದು. ಮಾತನಾಡುವಾಗ ಕಟ್ಟುಬದ್ಧ ಶಬ್ದಗಳನ್ನು ಬಳಸಬೇಡಿ. ತಾಳ್ಮೆಯೇ ಈ ವಾರದ ಮಂತ್ರ. ಪ್ರೇಮಿಗಳಿಗೆ ಈ ವಾರ ಭಾವನಾತ್ಮಕ ಸವಾಲುಗಳು ಎದುರಿಸುವ ದಿನ. ಸಂಗಾತಿಯ ಮೇಲೆ ಸಂಶಯ ಪಡೆಯುವುದು ಬಿಟ್ಟು ನಂಬಿಕೆಯಿಂದ ವೃದ್ಧಿ ಮಾಡಿಕೊಳ್ಳಿ. ಮನೆಯಲ್ಲಿ ಸಣ್ಣ ಮಟ್ಟದ ಧಾರ್ಮಿಕ ವಿಧಿವಿಧಾನಗಳು ಅಥವಾ ಪೂಜೆಗಳು ನಡೆಯುವ ಸಂಭವವಿದೆ. ಇನ್ನು ಆರೋಗ್ಯ ನೋಡೋದಾದ್ರೆ ಹೆಚ್ಚಿನ ಗಮನ ಅಗತ್ಯ. ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕತೆಯಿಂದ ಇರಿ. ಸಣ್ಣ ಪೆಟ್ಟುಗಳು ಬೀಳುವ ಸಾಧ್ಯತೆ ಇರುವುದರಿಂದ ವೇಗಕ್ಕೆ ಮಿತಿ ಇರಲಿ. ಸೋಂಕು ಅಥವಾ ಅಲರ್ಜಿ ಸಮಸ್ಯೆ ಕಾಡಬಹುದು. ಶುದ್ಧ ಆಹಾರ ಮತ್ತು ನೀರಿನ ಸೇವನೆ ಅಗತ್ಯ ನೀಡಿ. ಅತಿಯಾದ ಆಲೋಚನೆಯಿಂದ ಮಾನಸಿಕ ಕಿರಿಕಿರಿ ಉಂಟಾಗಬಹುದು. ಪ್ರಾಣಾಯಾಮ ಮತ್ತು ದೈವ ಪ್ರಾರ್ಥನೆ ನೆಮ್ಮದಿ ನೀಡಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ಹೆಚ್ಚಿನ ಏಕಾಗ್ರತೆ ವಹಿಸಬೇಕು. ತಾಂತ್ರಿಕ ಶಿಕ್ಷಣ ಪಡೆಯುವವರಿಗೆ ಈ ವಾರ ಅನುಕೂಲಕರವಾಗಿದೆ. ಸಂಶೋಧನಾ ಪ್ರಬಂಧಗಳಲ್ಲಿ ಸಲ್ಲಿಸುವ ಇದು ಸೂಕ್ತ ಸಮಯ. ಇನ್ನು ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಲಸ್ಯ ಕಾಡಬಹುದು. ಗುರಿ ಮುಟ್ಟಲು ದೃಢ ಸಂಕಲ್ಪವು ಅಗತ್ಯ. ದಿನವಾರು ಭವಿಷ್ಯ ನೋಡೋದಾದ್ರೆ ಮೇ 11 ಮಾನಸಿಕವಾಗಿ ಸ್ವಲ್ಪ ಸ್ಥಿರತೆ ಇರಬಹುದು. ಕೆಲಸದ ಮೇಲೆ ಗಮನ ಬಿಡಬೇಕು. 12 ಹಳೆಯ ಸ್ನೇಹಿತರಿಂದ ಸಹಾಯ ಅಥವಾ
ಮಾಹಿತಿ ಸಿಗಲಿದೆ. 13 ಆರ್ಥಿಕವಾಗಿ ಲಾಭದ ದಿನ, ಹೂಡಿಕೆಗೆ ಚಿಂತನೆ. 14 ಕೌಟುಂಬಿಕ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ತಾಳ್ಮೆ ಇರಲಿ. 15 ಅನಿರೀಕ್ಷಿತವಾಗಿ ದೂರದ ಪ್ರಯಾಣ ಮಾಡಬೇಕಾದ ಅನಿವಾರ್ಯ ಆಗಬಹುದು. 16 ವಾರದ ಕೊನೆಯಲ್ಲಿ ಮನಸ್ಸಿಗೆ ನೆಮ್ಮದಿ ಮತ್ತು ದೈವಭಕ್ತಿ ಹೆಚ್ಚಳ. ವಿಶೇಷ ಪರಿಹಾರ ನೋಡೋದಾದ್ರೆ ಈ ವಾರ ಅಡೆತಡೆಗಳನ್ನು ನಿವಾರಿಸಲು ನೀವು ವಿಶೇಷ ಪರಿಹಾರ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಸುಬ್ರಹ್ಮಣ್ಯ ಅಷ್ಟಕ ಪಠಿಸಿ. ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಬೇಳೆ ಅಥವಾ ಬೆಲ್ಲವನ್ನು ದಾನ ಮಾಡಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಂ ಭೌಮಯ್ಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಪ್ರತಿದಿನ ಸಂಜೆ ಮನೆಗೆ ಹೊಸ್ತಿಲಲ್ಲಿ ಅಥವಾ ದೇವಮೂಲೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥಿಸಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯ ಅಧಿಪತಿ ಬೃಹಸ್ಪತಿ ಗುರು. ಧನುರಾಶಿಯವರಿಗೆ ಅದೃಷ್ಟ ಮತ್ತೆ ಧರ್ಮದ ಹಾದಿಯಲ್ಲಿ ಸಾಗುವ ಸಮಯ. ನಿಮ್ಮ ರಾಶಿಯಾಧಿಪತಿ ಗುರುವಿನ ಅನುಕೂಲಕರ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಜ್ಞಾನ ಮತ್ತು ಅನುಕೂಲಕ್ಕೆ ಸರಿಯಾದ ಬೆಲೆ ಸಿಗಲಿದೆ. ದೂರದ ಪ್ರಯಾಣ ಯೋಜನೆ ಕೈಗೊಳ್ಳುವಿರಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಕೆಲಸ ಮಾಡುವಿರಿ. ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯಲು ಈ ವಾರ ಅತ್ಯಂತ ಪ್ರಶಸ್ತವಾದ ದಿನ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಈ ವಾರ ಯಶಸ್ಸಿನ ಮೆಟ್ಟಿಲು ಹತ್ತಲಿದ್ದೀರಿ. ಕಚೇರಿಯಲ್ಲಿ ನಿಮ್ಮ ಕೆಲವು ಸಹೋದ್ಯೋಗಿಗಳಿಗೆ ಇತರರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡುವಿರಿ. ನಿಮ್ಮ ಸಲಹೆ ಮೇಲಧಿಕಾರಿಗಳು ಗಂಭೀರವಾಗಿ ಪರಿಗಣಿಸುತ್ತಾರೆ. ಹೊಸ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಆಫರ್ ಬರುವ ಸಾಧ್ಯತೆ ಇದೆ. ಕಾನೂನು ಕ್ಷೇತ್ರ, ಬ್ಯಾಂಕಿಂಗ್ ಇಲ್ಲಿ ಬಡ್ತಿಯಾಗುವ ಸಾಧ್ಯತೆ ಇದೆ. ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ. ಶಾರ್ಟ್ಕಟ್ ಹಾದಿ ಹಿಡಿಯುವುದನ್ನು ಭವಿಷ್ಯದಲ್ಲಿ ತೊಂದರೆ ತರಬಹುದು. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಲಾಭದಾಯಕ ವಾರವಾಗಿದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಬರಲಿದೆ. ವಿಶೇಷವಾಗಿ ಚಿನ್ನ ಮತ್ತು ಭೂಮಿಯ ಮೇಲೆ ಈ ಹಿಂದೆ ಮಾಡಿದ ಹೂಡಿಕೆಗಳು ಈಗ ಫಲ ನೀಡುತ್ತದೆ. ಈ ವಾರ ನೀವು ಧಾರ್ಮಿಕ ಕಾರ್ಯಗಳಿಗೆ ಅಥವಾ ದತ್ತಿ ಸಂಸ್ಥೆಗಳಿಗೆ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಇದು ನಿಮಗೆ ಮಾನಸಿಕ ತೃಪ್ತಿ ನೀಡುತ್ತದೆ. ಭವಿಷ್ಯಕ್ಕಾಗಿ ದೊಡ್ಡ ಮೊತ್ತದ ಹಣವನ್ನು ಉಳಿತಾಯ ಮಾಡಲು ಅಥವಾ ವಿಮೆಗೆ ಹೂಡಿಕೆ ಮಾಡಲು ಸರಿಯಾದ ಸಮಯ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮತ್ತೆ ಹೊರ ರಾಜ್ಯಗಳಿಂದ ವಿಸ್ತರಿಸುವ ಈ ವಾರ ಶುಭವಾಗಲಿದೆ. ವಿದೇಶಿ ಸಂಪರ್ಕಗಳಿಂದ ಧನಲಾಭವಾಗುವ ಸಾಧ್ಯತೆ ಇದೆ. ಹೊಸ ಬಿಸಿನೆಸ್ ಆರಂಭಿಸಲು ಪ್ಲಾನ್ ಮಾಡುತ್ತಿದ್ದರೆ ಗುರುವಾರದ ದಿನ ಅತ್ಯಂತ ಶ್ರೇಷ್ಠವಾಗಿದೆ. ಅನುಭವಿ ವ್ಯಕ್ತಿಗಳ ಸಹಾಯವನ್ನು ಪಡೆದು ಮುನ್ನಡೆಯಿರಿ. ಆತುರದ ನಿರ್ಧಾರಗಳನ್ನು ನಷ್ಟವಾಗುವ ಸಂಭವವಿದೆ. ಕುಟುಂಬ ಮತ್ತೆ ಪ್ರೀತಿ ಜೀವನ ನೋಡೋದಾದ್ರೆ ಮನೆಯಲ್ಲಿ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ. ಕುಟುಂಬದವರೊಂದಿಗೆ ತೀರ್ಥಯಾತ್ರೆ ಕೈಗೊಳ್ಳುವ ಸಾಧ್ಯತೆ ಇದೆ. ಪ್ರೇಮಿಗಳಿಗೆ ಈ ವಾರ ಸ್ವಲ್ಪ ಮಿಶ್ರ ಫಲ. ದೂರದ ಊರಿನವರು ಸಂಗಾತಿ ಶುಭ ಸುದ್ದಿ ಕೇಳಬಹುದು. ಅವಿವಾಹಿತರಿಗೆ ಯೋಗ್ಯ ವಧುವರ ಅನ್ವೇಷಣೆ ಯಶಸ್ವಿಯಾಗಲಿದೆ. ಮಕ್ಕಳು ಸಾಧಾರಣ ನಿಮ್ಮ ಮನಸ್ಸಿಗೆ ಅತೀವ ಸಂತೋಷ ತರಲಿದ್ದಾರೆ. ಇನ್ನು ಆರೋಗ್ಯ ನೋಡೋದಾದ್ರೆ ಈ ವಾರ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ. ಆದರೆ ಅತಿಯಾದ ಆಹಾರ ಸೇವನೆಯನ್ನು ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸವಾಗಬಹುದು. ಲಿವರ್ ಅಥವಾ ಮಧುಮೇಹ ಸಮಸ್ಯೆ ಇರುವವರು ಆಹಾರ ಕ್ರಮದಲ್ಲಿ ಶಿಸ್ತು ಪಾಲಿಸಿ. ಮುಂಜಾನೆ ನಡಿಗೆ ಮತ್ತು ಸೂರ್ಯ ನಮಸ್ಕಾರ ಮಾಡುವುದರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗೆ ಈ ವಾರ ಜ್ಞಾನದ ಬಾಗಿಲು ತೆರೆಯಲಿದೆ. ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗಲು ಬಯಸುವ ವಿಚಾರಗಳನ್ನು ಪ್ರಗತಿ ಕಂಡು ಬರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಗುರುವಿನ ಅನುಗ್ರಹ ಉತ್ತಮ ಫಲಿತಾಂಶ ಸಿಗಲಿದೆ. ದಿನವಾರು ಭವಿಷ್ಯ ನೋಡೋದಾದ್ರೆ ಮೇ 11 ಧನಾತ್ಮಕ ಆಲೋಚನೆಗಳಿಂದ ದಿನ ಆರಂಭವಾದರೆ ಕೆಲಸ ಉತ್ಸಾಹದಿಂದಿರುತ್ತೆ. ಮೇ 12 ಆರ್ಥಿಕವಾಗಿ ಲಾಭದಾಯಕ ದಿನ. ಅನಿರೀಕ್ಷಿತ ಹಣ ಹರಿವು. 13 ದೈವಿಕ ಕಾರ್ಯ ಆಸಕ್ತಿ ತೋರುವಿರಿ. ದೇವಸ್ಥಾನಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ. 14 ವಾರ ಅಂತ್ಯ ಶುಭ ದಿನ. ಎಲ್ಲ ಕೆಲಸದಲ್ಲೂ ಯಶಸ್ಸು. 15 ಹಳೆಯ ಸ್ನೇಹಿತರ ಭೇಟಿ ಮತ್ತು ನೆನಪುಗಳು ಮೆಲುಕು. 16 ವಾರದ ಕೊನೆಯಲ್ಲಿ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಿರಿ. ವಿಶೇಷ ಪರಿಹಾರ ಗುರುವಾರದಂದು ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗೆ ದರ್ಶನ ಮಾಡಿ. ಬಡವರಿಗೆ ಹಳದಿ ಬಣ್ಣದ ಬೇಳೆ ಅಥವಾ ಹಣ್ಣನ್ನು ದಾನ ಮಾಡಿ. ಓಂ ರುಂ ಬೃಹಸ್ಪತಿ ನಮಃ ಎಂಬ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಗುರುವಾರದಂದು ಹಳದಿ ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಹಳದಿ ತಿಲಕ ಇಡುವುದು ಅದೃಷ್ಟ ತಂದುಕೊಡಲಿದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಶನಿದೇವ ಇರೋದರಿಂದ ನೀವು ಕರ್ತವ್ಯವೇ ನಿಮ್ಮ ದೈವ ಎಂಬಂತೆ ಇರಲಿದ್ದೀರಿ. ನಿಮ್ಮ ರಾಶಿಯಾಧಿಪತಿ ಶನಿ ಬಲಿಷ್ಠಾದ ಸ್ಥಾನದಲ್ಲಿರೋದ್ರಿಂದ ನೀವು ಕೈಗೊಳ್ಳುವ ಪ್ರತಿಯೊಂದು ನಿರ್ಧಾರ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಆರಂಭದಲ್ಲಿ ಕೆಲವು ಅಡೆತಡೆಗಳು ಕಂಡುಬಂದರೂ ನಿಮ್ಮ ತಾಳ್ಮೆ ಮತ್ತು ಸತತ ಪ್ರಯತ್ನದಿಂದ ವಾರದ ಅತ್ಯಂತ ವೇಳೆಗೆ ವಿಜಯಶಾಲಿಯಾಗುತ್ತೀರಿ. ಹಳೆಯ ಸಮಸ್ಯೆಗಳಿಂದ ಈ ವಾರ ಶಾಶ್ವತ ಪರಿಹಾರ ಸಿಗುವ ಸಾಧ್ಯತೆ ಇದೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ ಉದ್ಯೋಗ ಕ್ಷೇತ್ರದಲ್ಲಿ ನೀವು ನಿಮ್ಮ ಸಾಮರ್ಥ್ಯ ಸಾಬೀತು ಮಾಡುವ ಸಮಯ. ಕಚೇರಿಯಲ್ಲಿ ಬಾಕಿ ಉಳಿದಿದ್ದ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ನಿಮ್ಮ ನಿಷ್ಠೆಯನ್ನು ನೋಡಿ ಮೇಲಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ.
ಉದ್ಯೋಗ ಬದಲಾವಣೆಗೆ ಪ್ರಯತ್ನ ಮಾಡುವವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಕರೆ ಬರುವ ಸಾಧ್ಯತೆ ಇದೆ. ತಾಂತ್ರಿಕ ಮತ್ತು ಆಡಳಿತಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಈ ವಾರ ಅತ್ಯಂತ ಅನುಕೂಲಕರವಾಗಿದೆ. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಿ. ಯಾರನ್ನೂ ಅತಿಯಾಗಿ ನಂಬಬೇಡಿ. ನಿಮ್ಮ ಕೆಲಸಕ್ಕೆ ಮೇಲೆ ಮಾತ್ರ ಗಮನವಿರಿ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಈ ವಾರ ತುಂಬಾ ಲೆಕ್ಕಾಚಾರದಿಂದ ಇರಬೇಕು. ಆದಾಯವು ಸ್ಥಿರವಾಗಿರುತ್ತೆ, ಆದರೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಸ್ಥಿರಾಸ್ತಿಯಿಂದ ಬರಬೇಕಿದ್ದ ಲಾಭ ವಿಳಂಬವಾಗಬಹುದು. ಈ ವಾರ ಷೇರು ಮಾರುಕಟ್ಟೆ ಅಥವಾ ಯಾವುದೇ ರಿಸ್ಕ್ ಇರುವ ವ್ಯವಹಾರದಲ್ಲಿ ಹಣ ಹೂಡಿಕೆ ಮಾಡಬೇಡಿ. ದೀರ್ಘಕಾಲದ ಉಳಿತಾಯದ ಯೋಜನೆಗೆ ತೊಡಗಿಕೊಳ್ಳಿ. ಅನಗತ್ಯ ವೈಭವ ಹಣ ಖರ್ಚು ಮಾಡಬೇಡಿ. ಹಳೆಯ ಸಾಲಗಳನ್ನು ತೀರಿಸಲು ಇದು ಉತ್ತಮ ಸಮಯ. ವ್ಯಾಪಾರ ಮತ್ತೆ ವ್ಯವಹಾರ ನೋಡೋದಾದ್ರೆ ವ್ಯಾಪಾರದಲ್ಲಿ ನಿಧಾನಗತಿ ಆದರೆ ಸ್ಥಿರವಾದ ಪ್ರಗತಿ ಕಂಡುಬರುತ್ತದೆ. ನಿರ್ಮಾಣ ಕಾಮಗಾರಿ, ಕಬ್ಬಿಣ, ಕೃಷಿ ಸಂಬಂಧ ವ್ಯವಹಾರದಲ್ಲಿ ಈ ವಾರ ಲಾಭವಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ತಜ್ಞರ ಸಲಹೆ ಪಡೆಯಿರಿ. ಪಾಲುದಾರರೊಂದಿಗೆ ಮಾತುಕತೆ ನಡೆಸುವಾಗ ಪಾರದರ್ಶಕತೆ ಇಲ್ಲ. ಹಳೆಯ ಯಂತ್ರೋಪಕರಣಗಳನ್ನು ಬದಲಾಯಿಸಲು ಅಥವಾ ತಾಂತ್ರಿಕತೆ ಅಳವಡಿಸಲು ಹಣ ಖರ್ಚಾಗಬಹುದು. ಕುಟುಂಬ ಮತ್ತೆ ಪ್ರೀತಿ ನೋಡೋದಾದ್ರೆ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ವಿಶೇಷ ಗಮನ ಹರಿಸಿ. ಮಕ್ಕಳ ಶಿಕ್ಷಣಕ್ಕಾಗಿ ಸ್ವಲ್ಪ ಆತಂಕ ಉಂಟಾಗಬಹುದು, ಆದರೆ ಅದನ್ನು ಸುಲಭವಾಗಿ ಬಗೆಹರಿಸಿ. ಕಷ್ಟದ ಸಮಯದಲ್ಲಿ ನಿಮ್ಮ ಸಂಗಾತಿ ನಿಮಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಅವರ ಸಲಹೆಗಳು ನಿಮ್ಮ ಗೊಂದಲವನ್ನು ನಿವಾರಿಸಿ ಸಹಾಯ ಮಾಡುತ್ತವೆ. ಪ್ರೇಮಿಗಳಿಗೆ ಈ ವಾರ ಸಮಾಧಾನದ ಕಾಲ. ಪರಸ್ಪರ ಭಾವನೆಗಳನ್ನು ಹಂಚಿಕೊಳ್ಳಲು ಮತ್ತು ಭವಿಷ್ಯದ ಬಗ್ಗೆ ಚರ್ಚಿಸಲು ಇದು ಸೂಕ್ತ ಸಮಯ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಆಲಕ್ಷ್ಯ ಬೇಡ. ಮಂಡಿ ನೋವು, ಕಾಲು ನೋವು ಅಥವಾ ಮೂಳೆಗಳು ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆ ಕಾಡಬಹುದು. ಕೆಲಸದ ನಡುವೆ ಸಣ್ಣ ವಿರಾಮ ಪಡೆದುಕೊಳ್ಳಿ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸವಾಗಬಹುದು. ಧ್ಯಾನ ಮತ್ತು ಓದಿನಂತಹ ಹವ್ಯಾಸದಲ್ಲಿ ತೊಡಗಿಕೊಳ್ಳಿ. ವಾಹನ ಚಲಾಯಿಸುವಾಗ ಅಥವಾ ತೀಕ್ಷ್ಣವಾದ ವಸ್ತುಗಳನ್ನು ಉಪಯೋಗಿಸುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರಿ. ವಿದ್ಯಾರ್ಥಿಗಳಿಗೆ ಈ ವಾರ ಕಠಿಣ ಪರಿಶ್ರಮ ಪಡಬೇಕಾಗಬಹುದು. ಏಕಾಗ್ರತೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಇದರಿಂದ ವೇಳಾಪಟ್ಟಿಯನ್ನು ಅನುಸರಿಸಿ ಓದುವುದು ಉತ್ತಮ. ತಾಂತ್ರಿಕ ಶಿಕ್ಷಣ, ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ದಿನವಾರು ಮುಖ್ಯಾಂಶ ನೋಡೋದಾದ್ರೆ ಮೇ 11 ಕೆಲಸದಲ್ಲಿ ಆಲಸ್ಯ ಇರಬಹುದು. ದೈವ ಪ್ರಾರ್ಥನೆಯೊಂದಿಗೆ ದಿನ ಆರಂಭಿಸಿ. 12 ಆರ್ಥಿಕ ವಿಚಾರ, ಶುಭ ಸುದ್ದಿ, ಹಳೆಯ ಗೆಳೆಯರ ಭೇಟಿ. 13 ಕುಟುಂಬದ ಜವಾಬ್ದಾರಿ ಹೆಚ್ಚಾಗಲಿದೆ, ತಾಳ್ಮೆಯಿಂದ ಇರಿ. 14 ವೃತ್ತಿಯಲ್ಲಿ ಪ್ರಗತಿ, ನಿಮ್ಮ ಐಡಿಯಾಗಳಿಗೆ ಮನ್ನಣೆ. 15 ಅನಿರೀಕ್ಷಿತ ಪ್ರಯಾಣದ ಯೋಗ, ಆರೋಗ್ಯದ ಕಡೆ ಗಮನ. 16 ವಾರದ ಕೊನೆಯಲ್ಲಿ ಬಾಕಿ ಕೆಲಸ ಪೂರ್ಣಗೊಂಡು ನೆಮ್ಮದಿ ಸಿಗುತ್ತೆ. ವಿಶೇಷ ಪರಿಹಾರ ನೋಡೋದಾದ್ರೆ ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ. ಬಡವರಿಗೆ, ಕಷ್ಟದಲ್ಲಿರುವವರಿಗೆ ಕಪ್ಪು ಬಣ್ಣದ ಬಟ್ಟೆ, ಆಹಾರ ದಾನ ಮಾಡಿ. ಪ್ರತಿದಿನ ಸಂಜೆ ಹನುಮಾನ್ ಚಾಲೀಸಾ ಪಠಿಸಿ. ಇದು ನಿಮ್ಮ ಅಡೆತಡೆ ನಿವಾರಿಸುತ್ತದೆ. ಹಾಗೆ ಓಂ ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಗೆ ಹೊಸ ಆಲೋಚನೆಗಳು, ನವೀನ ಬದಲಾವಣೆ ಕಾಲವಾಗಿದೆ. ಕುಂಭರಾಶಿಯವರ ಸಹಜವಾಗಿಯೇ ಬುದ್ಧಿವಂತರು, ಸಮಾಜಮುಖಿಗಳು. ಈ ವಾರ ಸಾಮಾಜಿಕ ವಲಯ ವಿಸ್ತರಣೆ, ದೀರ್ಘಕಾಲದ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಬೇಕಾದ ಅವಕಾಶಗಳು ನಿಮ್ಮನ್ನೇ ಹುಡುಕಿಕೊಂಡು ಬರಲಿದೆ. ಲಾಭದ ಸ್ಥಾನದಲ್ಲಿ ಗ್ರಹಗಳ ಸಂಚಾರವಿರುವುದರಿಂದ ಆರ್ಥಿಕ ಪ್ರಗತಿ ಕಾಣುವಿರಿ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ನಿಮ್ಮಲ್ಲಿ ವಿಭಿನ್ನ ಆಲೋಚನೆ ಶೈಲಿಗೆ ಬೆಲೆ ಸಿಗುತ್ತೆ. ನೀವು ಐಟಿ, ವಿಜ್ಞಾನ, ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೆ ಈ ವಾರ ಮಹತ್ವದ ಯಶಸ್ಸು ನಿಮ್ಮದಾಗುತ್ತೆ. ಹೊಸ ತಂತ್ರಜ್ಞಾನ ಕಲಿಯಲು ಇದು ಉತ್ತಮ ಸಮಯ. ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಮೇಲೆ ಅತಿಯಾದ ಭರವಸೆ ಇಟ್ಟಿರುತ್ತಾರೆ. ಅವರ ಮಾರ್ಗದರ್ಶನಕ್ಕಾಗಿ ನೀವು ಮಿಂಚುವಿರಿ. ಉದ್ಯೋಗಕ್ಕೆ ಸಂಬಂಧಿಸಿದಂಥ ದೂರ ಪ್ರಯಾಣ ಅಥವಾ ವಿದೇಶಕ್ಕೆ ಹೋಗಲು ಪ್ರಯತ್ನ ಮಾಡಿದರೆ ಈ ವಾರ ಚಾಲನೆ ಸಿಗುತ್ತದೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಸುವರ್ಣ ಕಾಲವೆಂದೇ ಹೇಳಬಹುದು. ಆದಾಯದ ಹೊಸ ಮೂಲಗಳು ತೆರೆಯಲಿದೆ. ಹವ್ಯಾಸವಾಗಿದ್ದ ಕೆಲಸಗಳು ಈ ವಾರ ಹಣ ಬರುತ್ತೆ. ಈ ಹಿಂದೆ ಮಾಡಿದ ಹೂಡಿಕೆಗಳು ನಿರೀಕ್ಷಿತೆಗೆ ಹೆಚ್ಚು ಲಾಭ ಬರಲಿದೆ. ಗೆಳೆಯರ ಸಹಾಯದಿಂದ ಹಣಕಾಸಿನ ಸಮಸ್ಯೆ ಬಗೆಹರಿಯಲಿದೆ. ಆಧುನಿಕ ಗ್ಯಾಜೆಟ್ ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಸ್ವಲ್ಪ ಹಣ ಖರ್ಚು ಮಾಡುವಿರಿ. ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದ್ರೆ ವ್ಯಾಪಾರದಲ್ಲಿ ಹಳೆ ಪದ್ಧತಿಗಳನ್ನು ಬಿಟ್ಟು ಹೊಸತನವನ್ನು ಅಳವಡಿಸುವಿರಿ. ಇದು ಗ್ರಾಹಕರ ಸಂಖ್ಯೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ತೊಡಗಿಕೊಂಡಿರುವವರಿಗೆ ಈ ವಾರ ಅದೃಷ್ಟ ಕೈ ಹಿಡಿಯಲಿದ್ದು, ಆದರೆ ಆತುರದ ನಿರ್ಧಾರವನ್ನು ತಪ್ಪಿಸಿ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗುತ್ತದೆ. ಸರ್ಕಾರಿ ಕಡೆಯಿಂದ ಬರಬೇಕಿದ್ದ ಅನುಮತಿಗಳು ಸುಲಭವಾಗಿ ಸಿಗುತ್ತೆ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ ಮನೆಯಲ್ಲಿ ಸುಖ, ಸಂತೋಷ ವಾತಾವರಣ ಇರುತ್ತೆ. ಹಿರಿಯರೊಂದಿಗೆ ಸುದೀರ್ಘ ಚರ್ಚೆ ನಡೆಸುವಿರಿ ಮೂಲಕ ಕುಟುಂಬದ ಸಮಸ್ಯೆ ಬಗೆಹರಿಸುವಿರಿ. ಮನೆಯಲ್ಲಿ ಅತಿಥಿಗಳ ಆಗಮನ ಸಂಭ್ರಮ ತರಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದೆ. ಹೊಸದಾಗಿ ಪ್ರೇಮ ನಿವೇದನೆ ಮಾಡಲು ಬಯಸುವವರಿಗೆ ಈ ವಾರ ಶುಭವಾಗಿದೆ. ಸ್ನೇಹಿತರೊಂದಿಗೆ ಪ್ರವಾಸ ಹೋಗುವ ಸಾಧ್ಯತೆ ಇದೆ. ಸಮುದಾಯದ ಕೆಲಸದಲ್ಲಿ ಅಥವಾ ದತ್ತ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಕೊಳ್ಳುವಿರಿ. ಆರೋಗ್ಯ ನೋಡೋದಾದ್ರೆ ಈ ವಾರ ಅತ್ಯಂತ ಉತ್ಸಾಹದಿಂದ ಇರುತ್ತೀರಿ. ದೈಹಿಕವಾಗಿ ಯಾವುದೇ ದೊಡ್ಡ ತೊಂದರೆ ಕಾಣಿಸುವುದಿಲ್ಲ. ಕಾಲಿನ ಪಾದಗಳು ಅಥವಾ ನರಗಳಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆ ಉಂಟಾಗಬಹುದು. ಅತಿಯಾದ ನಡಿಗೆ ಅಥವಾ ನಿಂತು
ನಿರಂತರವಾಗಿ ಕೆಲಸ ಮಾಡುವುದನ್ನು ತಪ್ಪಿಸಿ. ಹೆಚ್ಚು ದ್ರವ ಪದಾರ್ಥ ಮತ್ತು ತಾಜಾ ಹಣ್ಣನ್ನು ಸೇವಿಸಿ. ಇದು ನಿಮ್ಮ ದೇಹವನ್ನು ತಂಪಾಗಿರಿಸುತ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ಕ್ರಿಯಾತ್ಮಕವಾಗಿರುತ್ತೆ. ಹೊಸ ಸಂಶೋಧನೆ ಅಥವಾ ಸೃಜನಶೀಲ ಕೆಲಸಗಳಲ್ಲಿ ತೊಡಗಿಕೊಂಡಿರುವಿರಿ. ಗ್ರೂಪ್ ಸ್ಟಡಿ ಮಾಡುವುದರಿಂದ ಕ್ಲಿಷ್ಟಕರವಾದ ವಿಷಯ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಉತ್ತಮ ಸಾಧನೆ ಮಾಡುವಿರಿ. ದಿನವಾರು ಭವಿಷ್ಯ ನೋಡೋದಾದರೆ ಮೇ 11 ಮನಸ್ಸಿನಲ್ಲಿ ಹೊಸ ಕನಸು ಮೂಡಲಿದೆ. ಕೆಲಸದಲ್ಲಿ ಹೊಸ ಆರಂಭ ಆಗಲಿದೆ. ಮೇ 12 ಆರ್ಥಿಕವಾಗಿ ಅತ್ಯಂತ ಲಾಭದ ದಿನ. ಹೂಡಿಕೆ ಪ್ಲಾನ್ ಮಾಡಿ. 13 ಸ್ನೇಹಿತರ ಭೇಟಿಯಿಂದ ಮನಸ್ಸು ಮುದ ಔತಣಕೂಟಕ್ಕೆ ಯೋಗ. 14 ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುವ ಪ್ರಶಂಸೆ ಲಭ್ಯ. 15 ಕುಟುಂಬದವರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವಿರಿ. 16 ವಾರದ ಕೊನೆಯಲ್ಲಿ ದೈಹಿಕ ವಿಶ್ರಾಂತಿ ಅಗತ್ಯ. ನೆಮ್ಮದಿ ನಿದ್ದೆ. ವಿಶೇಷ ಪರಿಹಾರ: ಶನಿವಾರದಂದು ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಅಥವಾ ಶನಿ ಸ್ತೋತ್ರ ಪಠಿಸಿ. ವಿಕಲಚೇತನರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಮಾಡಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಬೆಳಗ್ಗೆ ಪಕ್ಷಿಗಳಿಗೆ ನೀರು ಅಥವಾ ಧಾನ್ಯ ನೀಡಿ. ಇದು ನಿಮ್ಮ ಅದೃಷ್ಟವನ್ನು ವೃದ್ಧಿ ಮಾಡುತ್ತದೆ. ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರು ಈ ವಾರ ಆಧ್ಯಾತ್ಮಿಕ ಚಿಂತನೆ ಮತ್ತು ಆತ್ಮಲೋಕನದಲ್ಲಿ ಸಮಯವನ್ನು ಕಳೆಯುತ್ತಾರೆ. ನಿಮ್ಮ ರಾಶ್ಯಾಧಿಪತಿ ಗುರು ಅನುಕೂಲಕರ ಸ್ಥಾನದಲ್ಲಿರೋದ್ರಿಂದ 12ನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಮಾನಸಿಕವಾಗಿ ಸ್ವಲ್ಪ ಗೊಂದಲ ಉಂಟಾಗಬಹುದು. ಆದರೆ ವಾರದ ಮಧ್ಯಭಾಗದ ವೇಳೆ ನಿಮ್ಮಲ್ಲಿ ಹೊಸ ಸ್ಪಷ್ಟತೆ ಮೂಡಲಿದೆ. ದಾನ ಧರ್ಮ ಮತ್ತು ಪರೋಪಕಾರ ಕೆಲಸದಲ್ಲಿ ನೀವು ಹೆಚ್ಚು ಆಸಕ್ತಿ ವಹಿಸುವಿರಿ. ದೂರದ ಪ್ರಯಾಣದ ಯೋಗವಿದೆ. ಅದು ನಿಮ್ಮ ಜ್ಞಾನವನ್ನು ವೃದ್ಧಿಸಲಿದೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಸ್ವಲ್ಪ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ವಾರದ ಆರಂಭದಲ್ಲಿ ಕಚೇರಿಯಲ್ಲಿ ಕೆಲಸದ ಹೊರೆ ಹೆಚ್ಚಾಗಬಹುದು. ನೀವು ಅಂದುಕೊಂಡ ಸಮಯಕ್ಕೆ ಕೆಲಸಗಳು ಪೂರ್ಣಗೊಳ್ಳದೆ ಇರಬಹುದು. ಆತಂಕ ಬೇಡ. ನೀವು ಕಲೆ, ಸಾಹಿತ್ಯ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ವಾರ ನಿಮಗೆ ಹೊಸ ಕಲ್ಪನೆಗಳು ಮೂಡಲಿದೆ. ನಿಮ್ಮ ಕ್ರಿಯಾಶೀಲತೆಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ. ಕೆಲವರಿಗೆ ಇಷ್ಟವಿಲ್ಲದಿದ್ದರೂ ಬೇರೆ ಊರಿಗೆ ಅಥವಾ ವಿಭಾಗಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ. ಇದು ಆರಂಭದಲ್ಲಿ ಕಷ್ಟವೆನಿಸಿದರೂ ಭವಿಷ್ಯದಲ್ಲಿ ಒಳ್ಳೆಯದು. ಆರ್ಥಿಕ ಸ್ಥಿತಿ ನೋಡೋದಾದರೆ ಈ ವಾರ ಮಿತವ್ಯಯ ಅಂತ ಹೇಳಬಹುದು. ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಆಸ್ಪತ್ರೆ ಖರ್ಚುಗಳಿಗೆ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಹಣಕಾಸಿನ ಯೋಜನೆ ಸರಿಯಾಗಿ ರೂಪಿಸಿಕೊಳ್ಳಿ. ವಾರದ ಅಂತ್ಯ ವೇಳೆಯಲ್ಲಿ ಬಾಕಿ ಉಳಿದಿರುವ ಹಣ ಅಥವಾ ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ಬರಬಹುದು. ಈ ವಾರ ದೊಡ್ಡ ಮೊತ್ತದ ಹಣ ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಮನೆಯ ಹಿರಿಯರ ಸಲಹೆ ಪಡೆಯಿರಿ. ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದರೆ ರಫ್ತು ಮತ್ತು ಆಮದು ವ್ಯವಹಾರದಲ್ಲಿ ಈ ವಾರ ಅತ್ಯಂತ ಲಾಭದಾಯಕ. ವಿದೇಶಿ ಕಂಪನಿಗಳಿಂದ ಹೊಸ ಒಪ್ಪಂದ ಬರುವ ಸಾಧ್ಯತೆ ಇದೆ. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಬೇಕಾದ ಆರ್ಥಿಕ ನೆರವು ಬ್ಯಾಂಕ್ಗಳಿಂದ ಮತ್ತು ಮಿತ್ರರಿಂದ ದೊರೆಯುತ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ಕೊರತೆ ಉಂಟಾಗದಂತೆ ನೋಡಿಕೊಳ್ಳಿ. ಲೆಕ್ಕಪತ್ರ ಪಾರದರ್ಶಕತೆ ಇರಲಿ. ಕುಟುಂಬ ಮತ್ತು ಪ್ರೀತಿ ನೋಡೋದಾದರೆ ಮನೆಯಲ್ಲಿ ಶಾಂತಿ ಇರುತ್ತೆ. ಆದರೆ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮಹತ್ವ ನಿರ್ಧಾರ ತೆಗೆದುಕೊಳ್ಳುವಿರಿ. ಪ್ರೇಮಿಗಳಿಗೆ ಈ ವಾರ ಭಾವನಾತ್ಮಕವಾಗಿದೆ. ಸಂಗಾತಿಯ ಜೊತೆ ಮನಸ್ತಾಪವಿದ್ದರೂ ಅದನ್ನು ಮಾತುಕತೆ ಮೂಲಕ ಬಗೆಹರಿಸಲು ಇದು ಸಕಾಲ. ಮನೆಯಲ್ಲಿ ಹೋಮ ಅಥವಾ ಪೂಜೆಗಳನ್ನು ನಡೆಸುವ ಸಾಧ್ಯತೆ ಇದೆ. ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಸುತ್ತದೆ. ಆರೋಗ್ಯದ ವಿಚಾರದಲ್ಲಿ ಈ ವಾರ ಮಿಶ್ರ ಫಲ ಇದೆ. ಅತಿಯಾದ ಆಲೋಚನೆಯಿಂದ ರಾತ್ರಿ ನಿದ್ರೆ ಬಾರದೇ ಇರುವುದು. ಮಲಗುವ ಮುನ್ನ ಧ್ಯಾನ ಮಾಡುವುದು ಉತ್ತಮ. ಕಣ್ಣುಗಳಲ್ಲಿ ಉರಿ ಅಥವಾ ಸೋಂಕಿನ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಕೆ ಮಿತವಾಗಿರಲಿ. ತಂಪು ಪದಾರ್ಥ ಸೇವನೆಯಿಂದ ದೂರವಿರಿ. ಶೀತ ಅಥವಾ ಕೆಮ್ಮಿನ ಬಾಧೆ ಕಾಡಬಹುದು. ವಿದ್ಯಾರ್ಥಿಗಳಿಗೆ ಈ ವಾರ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗಲಿದೆ. ಕಲ್ಪನಾ ಶಕ್ತಿ ಹೆಚ್ಚಾಗುವುದರಿಂದ ಸೃಜನಶೀಲ ವಿಷಯಗಳಲ್ಲಿ ಉತ್ತಮ ಸಾಧನೆ ಮಾಡುವಿರಿ. ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಅನುಕೂಲಕರವಾದ ಸುದ್ದಿ ಸಿಗಲಿದೆ. ದೈವದ ಮೇಲೆ ನಂಬಿಕೆ ಇಟ್ಟು ಪ್ರಯತ್ನ ಮುಂದುವರಿಸಿ. ದಿನವಾರು ಭವಿಷ್ಯ ನೋಡೋದಾದರೆ ಮೇ 11 ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗತ್ತೆ. ದೇವಸ್ಥಾನಕ್ಕೆ ಭೇಟಿಯಾಗುವ ಯೋಗವಿದೆ. 12 ಆರ್ಥಿಕವಾಗಿ ಸ್ವಲ್ಪ ಕೈ ಬಿಗಿಯಾಗಲಿದೆ. ಖರ್ಚುಗಳ ಮೇಲೆ ನಿಗಾ ಇರಲಿ. 13 ದೂರದ ಪ್ರಯಾಣ ಯೋಜನೆ ಕೈಗೂಡಲಿದೆ. ಮನಸ್ಸಿಗೆ ನೆಮ್ಮದಿ. 14 ಕುಟುಂಬದವರೊಂದಿಗೆ ಶುಭ ಸುದ್ದಿ ವಿನಿಮಯ. ಮನೆಯಲ್ಲಿ ಸಂತೋಷ. 15 ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿ ಸಿಗಲಿದೆ. ತಾಳ್ಮೆಯಿಂದಿರಿ. 16 ವಾರದ ಕೊನೆಯಲ್ಲಿ ದೈಹಿಕ ವಿಶ್ರಾಂತಿ ಮತ್ತು ಹಳೆಯ ಸ್ನೇಹಿತರ ಭೇಟಿ. ವಿಶೇಷ ಪರಿಹಾರ: ಗುರುವಾರದಂದು ದಕ್ಷಿಣಾಮೂರ್ತಿ ಸ್ತೋತ್ರ ಪಠಿಸಿ ಅಥವಾ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡಿ. ಬಡವರಿಗೆ ಹಳದಿ ಬಣ್ಣದ ಹಣ್ಣು ಅಥವಾ ಸಿಹಿ ತಿಂಡಿ ದಾನ ಮಾಡಿ. ಓಂ ಬೃಂ ಬೃಹಸ್ಪತಿ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಸುವಿಗೆ ಬೆಲ್ಲ ಅಥವಾ ಕಡಲೆಬೇಳೆ ತಿನ್ನಿಸುವುದು ನಿಮ್ಮ ಅಡೆತಡೆ ನಿವಾರಿಸುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 11/5/2026ರಿಂದ 16/5/2026ರವರೆಗಿನ ವಾರ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇದೇ ರೀತಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವರ್ಷ ಭವಿಷ್ಯಕ್ಕಾಗಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.